ಮಾತು ಹೇಗಿರ್ಬೇಕಂದ್ರೆ ಬಸವಣ್ಣನವ್ರು ಹೇಳಿರುವಂಥ ವಚನದಿಂದ ಹಿಡ್ಕೊಂಡು ಎಲ್ಲವೂ ಗೊತ್ತಿದ್ರು ಕೂಡ ನಾವು ಮಾತು ಆಡೋದ್ರಲ್ಲಿ ಯಾಕೆ ಎಡುತ್ತೀವಿ? ಈಗ ನೋಡಿ, ಬಹಳಷ್ಟು ಸಂದರ್ಭದಲ್ಲಿ ಮಾತಾಡ್ಬಿಡ್ತೀವಿ, ಅಯ್ಯೋ ನಾನು ಹಂಗೆ ಮಾತಾಡುತ್ತಲ್ಲ, ಡ್ಯಾಮೇಜ್ ಆಗೋಗುತ್ತಲ್ಲಿ. ಒಂದು ಸಲ ಬಾಯಿಂದ ಹೊರಬಂದ ಮಾತನ್ನು ನೀವು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳೋಕ್ಕೆ ಆಗೋದಿಲ್ಲ. ಮುಂದೆ ಏನು ಮಾತಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ಆ ಇನ್ ಬಿಟ್ವೀನ್ ಲೈನ್ನ ತಗೊಂಡೆ ನಾನು. ಗೌರೀಶ್ ಅವರು ಈ ಥರ ಮಾತಾಡ್ತಾ ಇದ್ರು, ನಾನೇ ಕೇಳಿಸ್ಕೊಂಡೆ, ನನ್ನ ಕಿವಿಯಾರ ಜಡ್ಜ್ ಮಾಡಿಬಿಡ್ತೀವಿ. ಯಾರಿಗೆ ಆ ಒಂದು ಯೋಗ್ಯತೆ ಇಲ್ವಾ ಅಂಥ ವ್ಯಕ್ತಿಗಳ ಹತ್ರ ಯಾವುದೂ ಮಾತಾಡಬಾರ್ದು. ಅಂಥವ್ರ ಎದುರಿಗೆ ನೀವು ಸೈಲೆಂಟಾಗಿ ಸುಮ್ಮನೆ ಇರಬೇಕು, ಬುದ್ಧಂತರ. ರುಕೋ ಜರಾ ಸಬರ್ ಕರೋ, ರುಕೋ ಜರಾ ಸಬರ್ ಕರೋ. ಆಮೇಲೆ ಈ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳೋರು ಬೇಸಿಕಲಿ ಮೂರ್ಖರಾಗಿರ್ತಾರೆ ನನ್ನ ಪ್ರಕಾರ. ಖಂಡಿತ. ಕೆಲವರು ಹೆಂಗೆ ಅಂದರೆ, ನಾನು ಡೈರೆಕ್ಟಪ್ಪ, ನಾನು ಹಂಗೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಯದ್ವಾ ಮಾತಾಡ್ತಾರೆ. ಎದುರಿಗಿರುವ ವ್ಯಕ್ತಿಗೆ ಎಷ್ಟು ಹರ್ಟ್ ಆಗುತ್ತದು ಅಂತ ಒಂದು ದಿನನೂ ಯೋಚನೆ ಮಾಡಲ್ಲ. ಈಗ ನನಗೆ ನಿಮ್ಮನ್ನು ನೋಡಿ ಅಸೂಯೆ ಆಗ್ತಿದೆಯಾ ಅಂದರೆ ಮಾತಾಡಬಾರ್ದು. ಆಗ ಆಡುವ ಮಾತಿದೆಯಲ್ಲ, ಅದರಲ್ಲಿ ಹೆಂಗಿರುತ್ತೆ ಅಂದರೆ ವಿಷ ಇರುತ್ತೆ. ನನ್ನ ಸೀರೆ, ನನ್ನ ಜ್ಯುವೆಲ್ಲರಿಗೇ ಅರ್ಧ ಜನ ನನ್ನ ಮೇಲೆ ಟಾಕ್ಸಿಕ್ ಏನು ಹಂಗೆ ಒಂಥರ ಅವ್ರ ಮಾತಲ್ಲಿ ಗೊತ್ತಾಗೋಗುತ್ತೆ ನನಗೆ. ಅದು ಈ ಟಾಕ್ಸಿಕ್ ಯಶ್ ಮೂವಿ ಬರ್ತಿದೆಯಲ್ಲ, ಅದಕ್ಕಿಂತ ಟಾಕ್ಸಿಕ್ ಇರುತ್ತೆ ಅದರಲ್ಲಿ. ಜೆಲಸ್ ಆಗಿರೋದು ಹೆಂಗೆ ಗೊತ್ತಾಗುತ್ತೆ ಮೇಡಮ್ ನಿಮಗೆ? ಜೆಲಸ್ ಆಗಿರೋದು ಏನು, ನಿಮಗೆ ವಯಸ್ಸಾದಂಗೆ ಆಗೋಯ್ತು, ಕೂದಲು ಬಿಳಿ ಅಯ್ಯೋ ಭಾಳ ಜೆಲಸ್ತು ಭಾಳ ಚೆನ್ನಾಗಿ. ನೋಡಿ, ಯಾವುದೋ ಒಂದು ಫಂಕ್ಷನಿಗೆ ನಾನು ಹೋದೆ, ಅಲ್ಲಿರೋರು ಅಜ್ಜಿ ಬಂತು ನೋಡು ಅಂತ ನನ್ನ ಕಡೆ ತೋರಿಸಿದ್ರು. ಸ್ನೇಹಿತರೆ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. 200ನೇ ಎಪಿಸೋಡ್ ಫ್ಯಾಮಿಲಿ ಡಾಕ್ಟರ್ನಲ್ಲಿ ಡಾಕ್ಟರ್ ಮಾಲಿನಿ ಸುತ್ತೂರವರು ನಮಗೆ ತಿಳಿಸ್ತಾ ಇರುವ ಎಪಿಸೋಡ್ಗಳಲ್ಲಿ ಇದು ಅಂದರೆ ಅವರು ಭಾಗವಹಿಸ್ತಿರೋ ಎಪಿಸೋಡ್ಗಳಲ್ಲಿ ಇದು 200ನೇ ಎಪಿಸೋಡ್. ಹೀಗಾಗಿ ನಿಮಗೆ ಧನ್ಯವಾದಗಳು, ಮತ್ತು ಮೇಡಮ್ ನಿಮ್ಗೆ ಕೂಡ ಧನ್ಯವಾದಗಳು, ಮತ್ತು ವೆಲ್ಕಮ್ ಟು ದ 200ನೇ ಎಪಿಸೋಡ್. ಥ್ಯಾಂಕ್ ಯು ಸರ್. 200th ಎಪಿಸೋಡ್. ಸೊ 200ನೇ ಎಪಿಸೋಡ್ನಲ್ಲಿ ನಾವು ಒಂದು ಭಾಳ ಅದ್ಭುತವಾದ ವಿಚಾರವಂತ ತೊಗೊಂಡು ಚರ್ಚೆ ಮಾಡೋಕ್ಕೆ ಕೂತ್ಕೊಂಡಿದ್ವಿ. ಅದು ಏನು ಅಂತಂದರೆ, ಈಗ ನಾವು ಯೂಶ್ವಲಿ ನಮ್ಮ ಜೀವನ ಚೆನ್ನಾಗಿದೆ ಅಂತ ಅಥವಾ ನಾವು ಖುಷಿಯಾಗಿದ್ದೀವಿ ಅಂತಂದರೆ ಅದರ ಮೂಲವಾಗಿ ನಾವು ಏನಂದರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ನಾವು ಫ್ಯಾಮಿಲಿ ಜೊತೆ ನಾವು ಚೆನ್ನಾಗಿದ್ದೀವಿ, ನಮ್ಮ ಆಫೀಸ್ ಚೆನ್ನಾಗಿದೆ, ನಾವು ಆಫೀಸ್ ಜೊತೆ ನಾವು ಚೆನ್ನಾಗಿದ್ದೀವಿ, ಹೊರಗಡೆ ಹೋದಾಗ ಜನರ ಜೊತೆ ನಾನು ಬೆರೀತೀನಿ, ಇದೆಲ್ಲವೂ ಕೂಡ ನಾವು ಚೆನ್ನಾಗಿದೆ ಅಂತ ಅನ್ಕೋತೀವಿ. ಇದು ಚೆನ್ನಾಗಿಲ್ಲ ಅಂದಾಗ ಅದಕ್ಕೆ ಮುಖ್ಯ ಕಾರಣ ಏನಂದರೆ ನಮ್ಮ ಮಧ್ಯೆ ಏನೋ ವಿರಸ, ಮುನಿಸು, ಜಗಳ, ಮನಸ್ತಾಪ ಎಲ್ಲ ಬರುತ್ತೆ. ಮತ್ತು ಆ ಭಾಳಷ್ಟು ಮನಸ್ತಾಪಗಳಿಗೆ ಕಾರಣ ಏನಂದರೆ ಮಾತಿಗೆ ಮಾತು ಬೆಳೆಯೋದು. ಹೌದು, ನಾನೊಂದಂತೀನಿ, ಅವರು ಇವರು ಮುಗಿಯೋದೇ ಇಲ್ಲ ಮಾತು. ಖಂಡಿತ. ಸೊ ಬೇಸಿಕಲಿ ನಮ್ಮ ಭಾಳಷ್ಟು ಸಮಸ್ಯೆಗಳಿಗೆ, ಎಲ್ಲ ಸಮಸ್ಯೆಗಳಿಗಂತ ಹೇಳ್ಬೋದು, ಬಟ್ ಬಹಳಷ್ಟು ಸಮಸ್ಯೆಗಳಿಗೆ ಮಾತೇ ಮುಖ್ಯ ಕಾರಣ ಆಗಿರುತ್ತೆ. ಮಾತಿನ ಕುರಿತಾಗಿ ಭಾಳಷ್ಟು ವಿಚಾರಗಳು ನಾವು ತಿಳ್ಕೊಂಡಿದ್ದೀವಿ. ಆದರೂ ಕೂಡ ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನೋದರಿಂದ ಹಿಡ್ಕೊಂಡು, ಮಾತು ಹೇಗಿರ್ಬೇಕಂದ್ರೆ ಬಸವಣ್ಣನವ್ರು ಹೇಳಿರುವಂಥ ವಚನದಿಂದ ಹಿಡ್ಕೊಂಡು ಎಲ್ಲವೂ ಗೊತ್ತಿದ್ರೂ ಕೂಡ ನಾವು ಮಾತು ಆಡೋದ್ರಲ್ಲಿ ಯಾಕೆ ಎಡುತ್ತೀವಿ ಅನ್ನೋದು ಪ್ರಶ್ನೆ. ಹೌದು, ಅದನ್ನು ಮಾಲಿನಿಯವರು ಹೇಳ್ತಾರೆ. ಸರ್, ಈಗ ಇದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ, ಹಿಂದೆ ಬಸವಣ್ಣನವರೇ ಹೇಳಿದ್ರು. ಬೇಕಾದಷ್ಟು ನಮ್ಮ ಹಿರಿಯರು ಗಾದೆ ಮಾತುಗಳ ಮುಖಾಂತರ ಮಾತಿನ ಒಂದು ಪ್ರಾಮುಖ್ಯತೆಯನ್ನು ಹೇಳಿದ್ದಾರೆ ನಮಗೆ. ಬಟ್ ಇದುವರೆಗೂ ನಾವು ಅದನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಪೋಣಿಸ್ದಂಗಿರಬೇಕು. ನುಡಿದರೆ ಕೊನೆಗೆ ಅದರಲ್ಲಿ ಹೇಳೋದು, ಶಿವ ದೇವರು ಮೆಚ್ಚಿ ಹೌದು ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು ಅಂತಂದರೆ ಆಯಿತು ನೀನು ಅಂದರೆ ದೇವರು ಒಪ್ಪುತ್ತರ ಮಾತು ಅಂತ ಅದು ಅರ್ಥ. ದೇವರು ಒಪ್ಪುತ್ತರ ಮಾತು ಅಂದರೆ ಆ ಮಾತು ಅಷ್ಟು ಅದ್ಭುತವಾಗಿದೆ, ಮಾತಿನಲ್ಲಿ ಸತ್ಯ ಇದೆ, ಮಾತಿನ ಅಗತ್ಯತೆ ಇದೆ, ಈ ಥರದ್ದು ಎಲ್ಲದೂ ಸೇರಿ ಅದು ನಾವು ವಚನದಲ್ಲಿ ಕೇಳ್ತಾವೆ. ಮಾತಾಡಿದರೆ ಹೋಯ್ತು, ಮುತ್ತು ಒಡೆದು ಹೋದರೆ ಹೋಯ್ತು ಅಂತ. ಈಗ ನೋಡಿ, ಬಹಳಷ್ಟು ಸಂದರ್ಭದಲ್ಲಿ ಮಾತಾಡ್ಬಿಡ್ತೀವಿ, ಅಯ್ಯೋ ನಾನು ಹಂಗೆ ಮಾತಾಡುತ್ತಲ್ಲ, ಡ್ಯಾಮೇಜ್ ಆಗೋಗುತ್ತಲ್ಲಿ. ಆಮೇಲೆ ಯೋಚನೆ ಮಾಡ್ತೀವಿ, ಏನೇ ಯೋಚನೆ ಮಾಡಿದ್ರು ಒಂದು ಸಲ ಬಾಯಿಂದ ಹೊರಬಂದ ಮಾತನ್ನು ನೀವು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಅಂದರೆ, ಮಾತಾಡೋಕ್ಕೆ ಮೊದಲು ಯೋಚನೆ ಮಾಡಿ ಮಾತಾಡಬೇಕು. ಏಕೆಂದರೆ ನಾವು ಆಡಿರೋ ಮಾತು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಉಳ್ಕೊಂಬಿಡುತ್ತದು. ನೀವು ಆಮೇಲೆ ಎಷ್ಟೇ ಸಮಾಧಾನ ಮಾಡಿ, ಏನೇ ಮಾಡಿ, ಕನ್ವಿನ್ಸ್ ಮಾಡಿ, ಸಾರಿ, ಅಪಾಲಜಿ ಏನು ಕೇಳಿದ್ರು ಓಕೆ ಅಂತ ಅನ್ಬೋದು, ಆದರೆ ಅಷ್ಟು ಸುಲಭಕ್ಕೆ ಅವರು ಅದನ್ನು ತೆಗೆದಾಕೋಕ್ಕೆ ಆಗೋದಿಲ್ಲ. ಹಾಗಾಗಿ ಮಾತು ಬೆಳ್ಳಿ, ಮೌನ ಬಂಗಾರ. ಮಾತು ಬೆಳ್ಳಿ, ಮೌನ ಕೆಲವೊಂದು ಸಂದರ್ಭದಲ್ಲಿ ಮೌನವಾಗಿರಬೇಕು ಅಂತಂತಾರೆ. ಅಂದರೆ ಮಾತಿನ ಬಗ್ಗೆ ಬೇಕಾದಷ್ಟನ್ನು ಹೇಳಿದರೆ, ಆದರೂ ಸಹ ನಾವೇನಾದರೂ ಸಮಾಜದಲ್ಲಿ
ವಿರಸಗಳು, ಮುನಿಸುಗಳು, ಬೇಜಾರು, ಇದೆಲ್ಲ ಸಾಮಾಜಿಕ ಆರೋಗ್ಯ ಅಂತ ನಾವೇನು ಹೇಳ್ತೀವಿ ಅದನ್ನು ಸಾಮಾಜಿಕ ಆರೋಗ್ಯ ಅಂತ ಹೇಳೋಣ. ಸಾಮಾಜಿಕ ಆರೋಗ್ಯ ಕಳ್ಕೊಂತ ಇದ್ದೀವಿ ಅಂದರೆ ಎಲ್ಲೋ ನಾವು ಮಾತಾಡುವ ಶೈಲಿ, ಮಾತಾಡುವ ದಾಟಿ, ಮಾತಾಡುವ ಸಮಯ ನಮ್ಮ ಅನಾಲಿಸಿಸಲ್ಲಿ ತಪ್ಪಾಗಿದೆ ಅಂತ ಖಂಡಿತ ಅನ್ನಿಸ್ಬೇಕು. ನಮಗೆ ತಪ್ಪಾಗಿದೆ. ಇದು ಒಬ್ರಿಗಲ್ಲ, ಎಲ್ಲರಿಗೂ ಅದೇ ಥರ ಫೀಲಿಂಗ್ ಆಗ್ತಾ ಇದೆ ಅಂದರೆ ನನ್ನಲ್ಲಿ ಏನೋ ಒಂದು ತಪ್ಪಾಗಿದೆ. ಅತ್ತೆ ಸೊಸೆ ಮಧ್ಯೆ ಆಗಿರ್ಬೋದು, ಅಣ್ಣ ತಮ್ಮದಿರ ಮಧ್ಯೆ ಆಗಿರ್ಬೋದು, ಸ್ನೇಹಿತರುಗಳು, ನೆಂಟರಿಷ್ಟರು, ಎಲ್ಲ ಕಡೆನೂ ಮಾತಿದೆಯಲ್ಲ ಅದು ನಿಮ್ಮನ್ನು ಒಟ್ಟುಗೂಡಿಸೋಕ್ಕಿರುವ ಒಂದು ಸಾಧನ. ಲ್ಯಾಂಗ್ವೇಜ್ ಅದೇನೆ, ಅದ್ರ ಕೆಲಸ ಏನು ಅಂತಂದರೆ ಎಲ್ಲರನ್ನೂ ಒಟ್ಟುಗೂಡಿಸುವ ಒಂದು ಮೀಡಿಯಮ್ ಅದು. ಮತ್ತು ದೂರ ಮಾಡ್ಕೊಳ್ಳೋದು ಅದೇನೆ. ಹಾಗಾಗಿ ಬಹಳಷ್ಟು ನಮ್ಮ ಇದರಲ್ಲಿ ಮಂತ್ರಗಳಿದೆ. ಆ ಮಂತ್ರಗಳು ಜಪಿಸಿದಾಗ ನಮಗೆ ವರಗಳು ಸಿಕ್ಕುತ್ತೆ. ಸೊ ಇವತ್ತು ನಾನು ಹೇಳುವ ಮಂತ್ರ ಅಂತ ಸುಮ್ಮನೆ ನಾನು ಅದನ್ನ ರೂಪಕ್ಕೆ ಹೇಳ್ತಾ ಇದ್ದೀನಿ. ಹೇಳಿದ್ದು ತುಂಬಾ ಚೆನ್ನಾಗಿದೆ ಮಾತು. ಆ ಮಂತ್ರ ಕೂಡ ಮಾತೆ ಆಕ್ಚುಲಿ. ಖಂಡಿತವಾಗ್ಲೂ, ಖಂಡಿತ. ನೀವು ಜಪ ಮಾಡಿದ್ರಲ್ಲ ಅದು ಕೂಡ ಮಾತೆ. ಹೌದು. ಅಂದ್ರೆ ಜಪಕ್ಕೆ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಾತಿಗೂ ಅಷ್ಟೇ ಶಕ್ತಿ ಇದೆ. ಹಾಗಾಗಿ 4 ವಾಕ್ಯಗಳನ್ನ ಖಂಡಿತ ಇದನ್ನು ನೀವು ಯಾರು ಈಗ ಏನೋ ಆಲ್ರೆಡಿ ನಿಮಗೆ ನಿಮ್ಮ ಮಾತಿನಿಂದ ಮುನಿಸುಗಳು, ಇದು ಮನೇಲಿ ಒಂದು ಅಶಾಂತಿ ಇದೆ, ಫ್ರೆಂಡ್ಸ್ ಸರ್ಕಲಲ್ಲೂ ಚೆನ್ನಾಗಿಲ್ಲ, ಎಲ್ಲ ಕಡೆ ನಿಮಗೆ ತೊಂದರೆ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ 4 ವಾಕ್ಯಗಳು. ಇದನ್ನು ಏನಾರು ನೀವು ಫಾಲೋ ಮಾಡಿದ್ರೆ ಮಾಡಿ ನೋಡಿ ನೀವು. ಇದು ಸೈನ್ಸ್, ಇದು ನ್ಯೂರೋ ಸೈನ್ಸು. ಹಾಗಾಗಿ ಈ ಮಂತ್ರದ ಮಹತ್ವ ಇದೆಯಲ್ಲ, ಇದು ಫೇಲ್ಯೂರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ವರ್ಕ್ ಆಗಲೇಬೇಕು, ಹಾಗೆ ಆಗುತ್ತಿದ್ದು 4 ವಾಕ್ಯ ನಾನು ಏನು ಹೇಳಿದೆ ಅದು ವರ್ಕ್ ಆಗಲೇಬೇಕು. ಅದರ ಎಫೆಕ್ಟು ನಿಮ್ಗೆ ಸಿಕ್ಕುತ್ತೆ. ಬೇರೆ ಮಂತ್ರಗಳದ್ದು ನನಗೆ ಗೊತ್ತಿಲ್ಲ, ಆಗಬಹುದು, ಇಲ್ದಲ್ಲೂ ಇರ್ಬೋದು, ಬಟ್ ಇದು ಹಾಗೇ ಆಗುತ್ತೆ ಅಂತ ನಾನು ಅಶ್ಯೂರ್ ಮಾಡ್ತೀನಿ. ನಾವು ಮಾತಾಡಬೇಕಾದ್ರೆ ಏನು ಮುಖ್ಯವಾಗಿ 4 ಅಂಶಗಳನ್ನ ಯೋಚನೆ ಮಾಡಬೇಕು ಅಂತಂದರೆ, ನಾನು ಆಡುವ ಮಾತು ಸತ್ಯವೇ ಅನ್ನೋದನ್ನ ನೋಡಬೇಕು. ಮೊದಲನೇದು ಸತ್ಯ. ಇಲ್ಲೇ ಫೇಲು. ಯಾಕೆ ಅಂತಂದರೆ ಅನಲೈಸ್ ಮಾಡಲ್ಲ ಬಿಟ್ವೀನ್ ದ ಲೈನ್ಸ್. ನೀವು ಯಾರ ಜೊತೆನೋ ಏನೋ ಮಾತಾಡ್ತಿರ್ತೀರ, ಎಂಟ್ರಾದೆ ಹಿಂದೆ ಯಾವ ಕಾಂಟೆಕ್ಸ್ಟಲ್ಲಿ ನೀವು ಮಾತಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ, ಮುಂದೆ ಏನು ಮಾತಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ಆ ಇನ್ ಬಿಟ್ವೀನ್ ಲೈನ್ನ ತಗೊಂಡೆ ನಾನು. ಗೌರೀಶ್ ಅವರು ಈ ಥರ ಮಾತಾಡ್ತಾ ಇದ್ರು, ನಾನೇ ಕೇಳಿಸ್ಕೊಂಡೆ, ನನ್ನ ಕಿವಿಯಾರ ಜಡ್ಜ್ ಮಾಡಿಬಿಡ್ತೀನಿ. ಆಮೇಲೆ ನಾನು ಆ ಮಾತಿಗೆ ನಿಮ್ಗೆ ಇನ್ನೊಂದು ಮಾತಾಡ್ತೀನಿ. ನಾನು ಯೋಚನೆನೇ ಮಾಡೋದಿಲ್ಲ ಅದು ಸತ್ಯನಾ, ಅದು ಏನು ಅಂತ ತಿಳ್ಕೊಳ್ಳೋ ಒಂದು ಇದೆ ಹೋಗಲ್ಲ. ಇದೆಲ್ಲ ನಡೆಯೋದು ಎಲ್ಲಿ ಗೊತ್ತಾ? ಮನೇಲಿ ನಡೆಯುತ್ತೆ. ಇದು ಅರ್ಧಂಬರ್ಧ ತಿಳ್ಕೊಳ್ಳೋದು, ಅರ್ಧಂಬರ್ಧ ಕೇಳಿಸ್ಕೊಳ್ಳೋದು, ಆಮೇಲೆ ಜಡ್ಜ್ ಮಾಡಿಬಿಡೋದು, ನೀನು ಹಿಂಗೆ ಮಾಡಿದೆ ಅಂಥೇಳಿ. ಅದು ಸತ್ಯನಾ ಇಲ್ವಾ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಅದು ಏನು ಅಂತ ನಮಗೆ ಗೊತ್ತಾಗುತ್ತೆ. ಮಾತಾಡ್ಬಿಡ್ತೀವಿ ಮೊದಲೇ, ಮಾತಾಡಿಯೋ ಸಂಬಂಧ ಹಾಳಾಗೋಯ್ತದು. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ಲಾಗಿ ನಿಮ್ಮ ಮೊಬೈಲು ಓಪನ್ ಆಗಿದೆ, ಅದರಲ್ಲಿ ಏನೋ ಒಂದು ಮೆಸೇಜ್ ಇದೆ, ಯಾವುದೋ ಹುಡುಗಿ ಮೆಸೇಜು. ಈಗ ನೋಡ್ತಾರೆ, ನೀವು ಹೆಂಡ್ತಿ ಓದ್ತಾರೆ, ತಕ್ಷಣ ಯಾರವಳು, ಏನು ಸಂಬಂಧ? ನಿಮ್ಮ ಡೈರೆಕ್ಟ್ ಕ್ವೆಶನ್ ಅಲ್ಲ, ನೀವು ಅಂತ ನಾನು ಹೇಳ್ತಿಲ್ಲ, ಯಾರೋ ವ್ಯಕ್ತಿನಿ, ನಿಮ್ಗೆ ಅವಳಿಗೂ ಏನು ಸಂಬಂಧ? ಡೈರೆಕ್ಟ್ ಯಾರು ಮೆಸೇಜ್ ಇರ್ಬೋದು ಅದು ಮಾತಾಡೋಕ್ಕೆ ಮೊದಲು ನಾನು ಸತ್ಯಾಸತ್ಯತೆಗಳನ್ನು ತಿಳ್ಕೊಬೋದು. ಅದು ಯಾರ್ದು ಬಂದಿದೆ, ಏನಕ್ಕೆ ಬಂದಿದೆ, ಯಾವ ಕಾಂಟೆಕ್ಸ್ಟ್ಗೆ ಬಂದಿದೆ, ಏನಕ್ಕೆ ಫೋನ್ ಮಾಡಿದ್ದಾರೆ, ಏನಕ್ಕೆ ವಿಶ್ ಮಾಡಿದ್ದಾರೆ ಅಂತ ಒಂದೇ ಒಂದು ಕ್ಷಣ ನಾನು ಯೋಚನೆ ಮಾಡಿದರೆ ನಮ್ಮಿಬ್ಬರ ಮಧ್ಯೆ ಇರುವ ಸಂಬಂಧ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಒಂದು ಸಲ ಆ ಥರ ಡೌಟ್ ಮಾಡಿದ್ಲು ನನ್ನ ಹೆಂಡ್ತಿ ಅಂತಂದರೆ ಗಂಡನಿಗೆ ಯಾವತ್ತೂ ಅವಳ ಬಗ್ಗೆ ಅಷ್ಟೊಂದು ನೋಡಿ ಎಲ್ಲದಕ್ಕೂ ಡೌಟ್ ಮಾಡ್ತಾಳೆ ಅವಳು ಅಂತ ಇವರು ಜಡ್ಜ್ ಮಾಡಿಬಿಡ್ತಾರೆ. ಸೊ ನಾನು ಆಡುವ ಮಾತು ಸತ್ಯವೇ ಅನ್ನೋದನ್ನು ಮೊದಲನೇದದು ಯೋಚನೆ ಮಾಡಲೇಬೇಕು. ಸತ್ಯನ ಅಲ್ವಾ? ಈಗ ನನಗೆ ಯಾರೋ ಬಂದು ಏನೋ ಹೇಳಿದ್ರು, ಅಯ್ಯೋ ಅವ್ರು ಹಂಗಂತೆ ಅಂದ ತಕ್ಷಣ ನಿಮ್ಮ ಮಾತು ಕೇಳ್ಕೊಂಡು ನಾನು ಆ ವ್ಯಕ್ತಿನ ಜಡ್ಜ್ ಮಾಡಿಬಿಟ್ಟು ಏನೋ ಮಾತಾಡ್ತೀನಿ. ಯೋಚನೆ ಮಾಡಬೇಕು, ಸತ್ಯನ ಅದು ಇದು ಬೇಕಾದಷ್ಟು ಆಗುತ್ತೆ. ಈಗ ನೋಡಿ, ನನಗೇನೆ ಬೇಕಾದಷ್ಟು ಅನುಭವಗಳಾಗಿದೆ. ನನಗೆ ಇಷ್ಟೆಲ್ಲ ಗೊತ್ತಿರೋಳು ನಾನು ಏನೇನೋ ಮಾತಾಡಲ್ಲ. ನಾನು ಒಬ್ಬ ವ್ಯಕ್ತಿ ಹತ್ರ ಒಬ್ಬರು ಎಕ್ಸ್ ಅಂತ ಇಟ್ಕೊಳ್ಳಿ, ಅವ್ರ ಜೊತೆ ವಿಭಾಗದ ಯಾವುದೋ ಒಂದು ವಿಚಾರವನ್ನು ನಾನು ಹೇಳಿದೆ. ತಪ್ಪು ನಂದಲ್ಲಿ ನನಗನ್ನಿಸ್ತು, ನನಗೆ ಅದರಿಂದ ಒಂದು ಪಾಠನೂ ಕಲಿತೆ. ಯಾರಿಗೆ ಆ ಒಂದು ಯೋಗ್ಯತೆ ಇಲ್ವಾ ಅಂತ ವ್ಯಕ್ತಿಗಳ ಹತ್ರ ಯಾವುದೂ ಮಾತಾಡಬಾರ್ದು. ಅಂಥವ್ರ ಎದುರಿಗೆ ನೀವು ಸೈಲೆಂಟಾಗಿ ಸುಮ್ಮನೆ ಇರಬೇಕು, ಬುದ್ಧನ ಥರ. ನಾನು ಮಾತಾಡಿದ್ನಲ್ಲ, ಅವ್ರೇನು ಮಾಡಿದ್ರು ಅದನ್ನ ನನ್ನ ಹೈಯರ್ ಅಥಾರಿಟಿಗೆ ಹೋಗಿ ಅದಕ್ಕೊಂದಷ್ಟು ರೆಕ್ಕೆ ಪುಕ್ಕ ಬಣ್ಣ ಕಲರ್ಸ್ ಎಲ್ಲ ಹಾಕಿ ಅದನ್ನು ಹೇಳಿದ್ರು. ಅವತ್ತಿನಿಂದ ಇವತ್ತವರೆಗೂ ಅವರಿಗೆ ನನ್ನ ಕಂಡ್ರೆ ಆಗೋದೇ ಇಲ್ಲ, ನಾನು ಅಂದರೆ ಶತ್ರು ಅಂತ. ಒಂದು ಕ್ಷಣ ಅವರು ಈಕೆ ಬಂದು ಹೇಳಿರುವ ಮಾತಲ್ಲಿ ಸತ್ಯ ಇದೆಯಾ? ಅವರು ಆ ಥರ ಮಾತಾಡ್ತಾರೆ. ನನಗೆ ಗೊತ್ತು ಅವ್ರ ಜೊತೆ ಕ್ಲೋಸ್ ಅನ್ನೋರಿಗೆ ನಾನೇನಾದರೂ ಅವ್ರ ಬಗ್ಗೆ ಚಾಡಿ ಹೇಳೋಕ್ಕೆ ಸಾಧ್ಯನಾ? ಅಲ್ಲ, ಇದನ್ನು ಸ್ವಲ್ಪ ಅನಲೈಸ್ ಮಾಡಬೇಕು. ಇಲ್ಲಿಂದನೇ ಇಲ್ಲಿ ಎಷ್ಟೆಲ್ಲ ತೊಂದರೆಗಳಾಯಿತು, ಇದಕ್ಕೆ ಕಾರಣ ನಾವು ಆಡುವ ಮಾತಿದೆಯಲ್ಲ ಸತ್ಯನಾ ಅಂತ ಒಂದು ಸಲ ಯೋಚನೆ ಮಾಡಬೇಕು. ಭಾಳ ಇಂಪಾರ್ಟೆಂಟ್. ಕೇಳೋ ಮಾತು ಕೇಳಿದ ಮೇಲೆ ವಾಪಸ್ಸು ನಾವು ಆಡ್ತೀವಲ್ಲ, ಆ ಮಾತು ಅಲ್ಲಿ ಬ್ರೇಕ್ ಆಗುತ್ತೆ. ಎಲ್ಲ ಸಂಬಂಧಗಳ ನಿಂತಿರೋದು ಹೆಂಗೆ ಅಂದರೆ ಒಂದು ನಂಬಿಕೆ ಮೇಲೆ.
ಆ ನಂಬಿಕೆಯೇ ಕುಸಿತೋಗುತ್ತೆ. ಅದು ಸತ್ಯ ಅಲ್ದಿದ್ರೆ ಆ ನಂಬಿಕೆನೇ ಕುಸಿತದು. ಹಾಗಾಗಿ ನಾನು ಆಡುವ ಮಾತು ಸತ್ಯನ ನೋಡಿದ್ದೀನ, ಅದಕ್ಕೋಸ್ಕರ ನಾನು ಮಾತಾಡ್ತಿದ್ದೀನ ಅಂತ ನಾನು ಯೋಚನೆ ಮಾಡಬೇಕು. ಎರಡನೇದು, ನಾನು ಆಡುವ ಮಾತು ಹಿತವಾಗಿದೆಯಾ ಅಂತ ನಾನು ಯೋಚನೆ ಮಾಡಬೇಕು. ಹಿತವಾಗಿದೆಯಾ? ಈಗ ನಾನು ಮಾತಾಡ್ತೀನಿ, ಕೆಲವರು ಹೆಂಗೆ ಅಂದರೆ ನಾನು ಡೈರೆಕ್ಟಪ್ಪ, ನಾನು ಹಂಗೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಯದ್ವಾ ಮಾತಾಡ್ತಾರೆ. ಎದುರಿಗಿರುವ ವ್ಯಕ್ತಿಗೆ ಎಷ್ಟು ಹರ್ಟ್ ಆಗುತ್ತದು ಅಂತ ಒಂದು ದಿನನೂ ಯೋಚನೆ ಮಾಡಲ್ಲ ಅವರು. ಹಾಗಾಗಿ ನೀವು ಆಯಿತು ಸ್ಟ್ರೈಟ್ ಫಾರ್ವರ್ಡೇ ಆಗಿರ್ಬೋದು, ಆದರೆ ನೀವು ಆಡುವ ಮಾತು ಎದುರಿಗಿರುವ ಈ ವ್ಯಕ್ತಿಯ ಎದೆ ಒಂಥರ ಬರ್ಜಿ ಥರ ಚುಚ್ತಾ ಇರುತ್ತದು. ಮಾತಿಗಿನ್ನ ಇದು ಆಯುಧಕ್ಕಿನ್ನ ಮಾತು ಹರಿತ ಜಾಸ್ತಿ ಇರುತ್ತೆ, ತುಂಬ ನಿಂತು ಬಿಡುತ್ತದು. ಆಮೇಲೆ ಈ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳೋರು ಬೇಸಿಕಲಿ ಮೂರ್ಖರಾಗಿರ್ತಾರೆ ನನ್ನ ಪ್ರಕಾರ. ಖಂಡಿತ ಅಲ್ವಾ? ಹೌದು. ಎಲ್ಲ ಕಡೆನೂ ಸ್ಟ್ರೈಟ್ ಫಾರ್ವರ್ಡ್ ಆಗಲ್ಲ. ಎಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಅಂದರೆ ಅವಶ್ಯಕ ಇದ್ದಾಗ ನೀನು ಗುಂಪಿನಲ್ಲಿ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡಿದೀಯ, ಅದು ಸ್ಟ್ರೈಟ್ ಫಾರ್ವರ್ಡ್. ಎಲ್ಲ ಕಡೆ ಸಿಕ್ತಲೆಲ್ಲ ನಾನು ಸ್ಟ್ರೈಟ್ ಫಾರ್ವರ್ಡ್ ಅಂತಂದರೆ ನೀವು ಹೇಳಿದ ಹಾಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಕಾರಣ ಏನು ಅಂದರೆ ಅವರು ಮುಂಭಾಗದ ಮೆದುಳಿನಿಂದ ಯೋಚನೆ ಮಾಡ್ತಾ ಇಲ್ಲ ಅಷ್ಟೇ. ಮೂರ್ಖರು ಯಾಕಾಗಿದ್ದಾರೆ ಅಂದರೆ ಆ ಕ್ಷಣದ ಅವರ ಭಾವನೆಗಳನ್ನು ಅವರು ಯೋಚನೆ ಮಾಡದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಾನು ಏನಾದ್ರು ಮಾತಾಡ್ಬೇಕಾದ್ರೆ ಫಸ್ಟ್ ನಾನು ಯೋಚನೆ ಮಾಡಬೇಕು. ನನಗೆ ಕೋಪ ಬಂದಿದ್ಯಾ ಅಂದರೆ ಮಾತಾಡಬಾರ್ದು ನಾನು. ಈಗ ನನಗೆ ನಿಮ್ಮನ್ನು ನೋಡಿ ಅಸೂಯೆ ಆಗ್ತಿದ್ಯಾ ಅಂದರೆ ಮಾತಾಡಬಾರ್ದು. ಆಗ ಆಡುವ ಮಾತಿದೆಯಲ್ಲ ಅದರಲ್ಲಿ ಹೆಂಗಿರುತ್ತೆ ಅಂದರೆ ವಿಷ ಇರುತ್ತೆ. ನನ್ನ ಅಸೂಯೆ ನನಗೆ ಆಗ್ತಾ ಇದೆ, ನೋಡಿ ಜಲಸ್ ಆಗ್ತಾ ಇದೆ, ನೋಡಪ್ಪ ಅವ್ರು ಹೆಂಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ನನಗಿನ್ನ ಚೆನ್ನಾಗಿದ್ದಾರೆ. ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾವಾಗಲೂ. ನನ್ನ ಸೀರೆ, ನನ್ನ ಜ್ಯುವೆಲ್ಲರಿಗೇ ಅರ್ಧ ಜನ ನನ್ನ ಮೇಲೆ ಟಾಕ್ಸಿಕ್ ಏನು ಒಂಥರ ಅವ್ರ ಮಾತಲ್ಲಿ ಗೊತ್ತಾಗೋಗುತ್ತೆ ನನಗೆ. ಅದು ಈ ಟಾಕ್ಸಿಕ್ ಎಷ್ಟು ಮೂವಿ ಬರ್ತಿದೆಯಲ್ಲ ಅದಕ್ಕಿನ್ನ ಟಾಕ್ಸಿಕ್ ಇರುತ್ತೆ ಅದರಲ್ಲಿ. ಅದಕ್ಕೆ ಅವ್ರು ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು, ಅದು ಜರಾ ಅದೆಂಥದೋ ಒಂದು ಇದೆ ಬಹಳ, ರುಕೋ ಜರಾ ಸಬರ್ ಕರೋ, ಆ ಥರ ಮಾಡ್ಕೊಂಡು ಆಮೇಲೆ ಮಾತಾಡಬೇಕು. ಏಕೆಂದರೆ ಆ ಕ್ಷಣಕ್ಕೆ ಅವರಿಗೆ ಕೋಪ ಬಂದಿರುತ್ತೆ, ಜಲಸ ಆಗಿರುತ್ತೆ, ಮಾತಾಡ್ತಾರಲ್ಲ ಮಾತು ಅವ್ರಿಗೆ ಅರಿವಿಲ್ಲದಂತೆ ಅವ್ರಿಗೆ ಜಲಸ ಆಗಿದೆ ಅನ್ನೋದು ನನಗೆ ಗೊತ್ತಾಗೋ ಥರ ಮಾತಾಡ್ತಾರೆ. ಕೋಪ, ಜಲಸು, ನೋವಾಗಿರುತ್ತೆ, ಅವ್ರಿಗೆ ಏದೋ ನೋವನ್ನ ನಮ್ಮ ಮೇಲೆ ತೀರಿಸ್ತಿರ್ತಾರೆ. ಸೊ ಹಾಗಾಗಿ ಅದು ಬಹಳ ಮುಖ್ಯ. ಅಂದರೆ ನಾನು ಆಡುವ ಮಾತು ಹಿತವಾಗಿದೆಯಾ, ಮಾತು ಹೇಗೆ ಅಂತಂದರೆ ಸೂದಿಂಗ್ ಆಗಿರಬೇಕು. ಜಲಸ್ ಆಗಿರೋದು ಹೆಂಗೆ ಗೊತ್ತಾಗುತ್ತೆ ಮೇಡಮ್ ನಿಮಗೆ? ಜಲಸ್ ಆಗಿರೋದು ಏನೋ ನಿಮಗೆ ವಯಸ್ಸಾದಂಗೆ ಆಗೋಯ್ತು, ಕೂದಲು ಬಿಳಿ ಕೂದಲು, ಅಯ್ಯೋ ಭಾಳ ಜಲಸ್ತು ಭಾಳ ಚೆನ್ನಾಗಿ. ನೋಡಿ ಯಾವುದೋ ಒಂದು ಫಂಕ್ಷನಿಗೆ ನಾನು ಹೋದೆ, ಅಲ್ಲಿರೋರು ಅಜ್ಜಿ ಬಂತು ನೋಡು ಅಂತ ನನ್ನ ಕಡೆ ತೋರಿಸಿದ್ರು. ಅಜ್ಜಿ ಅಂದರೆ ಸಂಬಂಧದಲ್ಲಿ ಅಜ್ಜಿ ನಾನು, ಆದರೆ ನಾನು ಬರೋವರೆಗೂ ಒಂದು 100 ಸಲ ಅಜ್ಜಿ ಅಂತ ಅಂದ್ರು ಅವರು. ಎಲ್ಲರೂ ನೋಡು ಅಜ್ಜಿ ಬಂತು, ಅಜ್ಜಿನ ಮಾತಾಡಿಸು. ನಾನು ಅನ್ಕೊಂಡೆ ಹೋಗ್ಲಿ ಬಿಡಿ ಹಿಂಗಾರು ಅಂದ್ಕೊಂಡು ನೀವು ಒಳಗಡೆ ಇರುತ್ತಲ್ಲ ಅದನ್ನು ಶಮನ ಮಾಡ್ಕೊತಾ ಇದ್ದೀರಾ, ಆಯ್ತು ಬಿಡಿ ಅಜ್ಜಿ ಅಂತಾರೆ ನನಗೆ. ಅಲ್ಲ ಹೇಳೋದು, ಈಗ ಈ ಸಂಬಂಧದಲ್ಲಿ ಏನೋ ಆಗಿರ್ಬೋದು, ಅಜ್ಜಿ ಆಗ್ಬೋದು, ತಾತ ಆಗ್ಬೋದು, ಮುತ್ತಾತನೂ ಆಗ್ಬೋದು. ಹಂಗೆ ಅಂದ್ಕೊಂಡು ಮುತ್ತಾತ ಬಂತು, ಈಗ ಗೌರೀಶ್ ಅವ್ರಿಗೆ ಮುತ್ತಾತ, ಮುದ್ಕ, ಅಜ್ಜಿ, ಅಜ್ಜ ಅಂತ ಅನ್ನೋಕ್ಕಾಗುತ್ತಲ್ಲ. ಅದೇನು ತೋರಿಸುತ್ತೆ ಅಂದರೆ ಅಸೂಹೆನ ತೋರಿಸುತ್ತೆ. ಒಳಗಡೆ ಇರುತ್ತದು, ಚೆನ್ನಾಗಿರ್ತಾರೆ ಮೇಲೆ, ಅದು ಈಚೆ ಹಾಗೆ ಇಟ್ಕೊಳಕ್ಕಾಗಲ್ಲ. ಅದನ್ನು ನೀವು ಹೊರಗೆ ಹಾಕಲೇಬೇಕು. ಅವಾಗೇನು ಅಂತಂದರೆ ಈ ಥರದ ಮಾತುಗಳು ಹಿತವಾಗಿದೆಯಾ, ನಾನು ಮಾತಾಡಿದ್ರೆ ಅದಕ್ಕೆ ಹೇಳೋದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಅಂದರೆ ಅಷ್ಟು ಹಿತವಾಗಿರಬೇಕು. ನಾನು ಮಾತಾಡ್ತಾ ಇದ್ರೆ ನಿಮಗೆ ಸೂದಿಂಗ್ ಎಫೆಕ್ಟ್ ಕೊಡಬೇಕದು, ತಾಯಿ ಮಡಲ್ ಥರ ಇರಬೇಕದು, ಜೋಗಳ ಹಾಡ್ದಾಗಿರಬೇಕು. ಆಮೇಲೆ ಅಯ್ಯಪ್ಪ ನನಗೆ ತುಂಬ ಟೆನ್ಷನ್ ಆಗ್ತಾಯಿದೆ, ಇವ್ರ ಹತ್ರ ಒಂದು 4 ಮಾತಾಡಿದ್ರೆ ನನಗೆ ಸಮಾಧಾನ ಸಿಕ್ಕುತ್ತೆ ಅನ್ನೋ ಥರ ಮಾತುಗಳನ್ನು ನಾವು ಆಡಿದಾಗ, ಹಿತವಾದ ಮಾತಾಡಿದಾಗ ಬಹಳಷ್ಟು ಜನಕ್ಕೆ ಈ ಮಾತಾಡೋಕ್ಕೆ ಬರೋದಿಲ್ಲ. ಮನಸ್ಸು ಒಳ್ಳೇದಿರುತ್ತೆ, ಹಿತವಾಗಿ ಮಾತಾಡೋಕ್ಕೆ ಬರೋಲ್ಲ. ಈಗ ಬರ್ತಾರೆ ನಿಮ್ಮ ಹತ್ರ, ನೀವು ಬರ್ತೀರಾ ನನ್ನ ಹತ್ರ ಬಂದು, ಮೇಡಮ್ ನೋಡಿ ಮೇಡಮ್ ನಾನು ಯಾವುದೋ ಒಂದು ಬಿಸ್ನೆಸ್ ಕೈ ಹಾಕಿದೆ, ಹಿಂಗಾಯ್ತು ಅಂದರೆ ನೀನು ಮಾಡೋದೆಲ್ಲ ಹಾಳು, ಅದಕ್ಕೆ ಹಿಂಗಾಗ್ತಾ ಇದೆ, ನೋಡ್ಕೊಂಡು ಮಾಡೋಕ್ಕಾಗಲ್ವಾ? ನೊಂದ್ಕೊಂಡು ಬಂದಿದ್ದೀರಾ ನೀವು. ಈಗ ನೀವು ಬಂದಿರೋದು ಏನಕ್ಕೆ, ನಿಮ್ಗಾಗಲೇ ಆಲ್ರೆಡಿ ಗೊತ್ತಾಗೋಗಿದೆ ಆ ಬಿಸ್ನೆಸ್ ಹಾಳು, ಲಾಸ್ ಆಗಿದೆ ಅನ್ನೋದು ಎಲ್ಲ ನಿಮ್ಗೆ ಗೊತ್ತಾಗಿ ನೊಂದ್ಕೊಂಡು ನನ್ನ ಹತ್ರ ಬಂದರೆ ನಾನೇನು ಅನ್ಬೇಕು? ಕಷ್ಟ ಬಂದರೆ ಕಷ್ಟ ಅನ್ನೋದು ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತೇನಪ್ಪ. ಯಾರೇ ಒಬ್ಬ ಸಾಧನೆ ಮಾಡಬೇಕು ಅಂದರೂ ಅದಕ್ಕೆಲ್ಲ ಈ ಥರ 100 ಸವಾಲುಗಳಿರುತ್ತೆ. ಇದಕ್ಕೆ ಎದೆಗುಂದು ಬೇಡ, ಧೈರ್ಯವಾಗಿರು. ಇಂಥದ್ದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅನ್ಕೋ. ಈಗಾಗಿರೋ ಫೇಲ್ಯೂರ್ ಇದೆಯಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಯಾಕೆ ಅನ್ಕೋಬಾರ್ದು ನಾನು? ಅದರಿಂದ ಯಾಕೆ ಕಲಿಬಾರ್ದು ನಾನು? ಮುಂದೆ ಆಗೋದನ್ನು ತಡೆಗಟ್ಟಬಹುದು. ಈ ಥರ ನಾನು ಮಾತಾಡಿದ್ರೆ ನಿಮಗೆ ಸಮಾಧಾನ ಆಗುತ್ತೆ. ಅದು ಬಿಟ್ಟು ನೀನೊಬ್ಬ ಮುಟ್ಟಾಳ, ನೀನು ಯಾವಾಗಲೂ ಹಿಂಗೆ ಮಾಡ್ತೀಯ, ಹಾಳು ಮಾಡ್ತೀಯ, ನಾವು ಎಷ್ಟು ಹೇಳ್ತೀವಿ ನೀವು ಕೇಳೋದಿಲ್ಲ ಅಂತೆಲ್ಲ ಅಂದರೆ ಆ ಮಾತು ಹಿತವಾಗಿರುತ್ತೆ. ಅಂದರೆ ಕನ್ಸೋಲಿಂಗ್ ಅಂತಂತೀವಿ, ನೊಂದು ಬಂದವರಿಗೆ ಸಮಾಧಾನ ನೀಡುವಂಥದ್ದು, ಪ್ರಾಬ್ಲಮ್ ಅಂತ ಬಂದವರಿಗೆ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡೋ ಅಂಥದ್ದು.
ಇನ್ನೇನೋ ಹೇಳ್ಕೊಂಡು ಬಂದಿರ್ತಾರೆ, ಅವ್ರ ಮಾತನ್ನು ಕೇಳಿಸ್ಕೊಳ್ಳೋ ಅಂಥದ್ದು ಇದೆಲ್ಲ ಇದೆಯಲ್ಲ, ಇದು ಹಿತವಾಗಿರಬೇಕು. ಹಾಗಾಗಿ ಮೊದಲನೇ ಮಾಲಿನಿ ಮಂತ್ರ, ಮಾತು, ನಾನು ಆಡ್ತಿರೋ ಮಾತು ಸತ್ಯವಾಗಿದೆಯಾ, ನಾನು ನೋಡಿರೋದು ಸತ್ಯನಾ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದ್ದು ಸತ್ಯ ಇರೋದಿಲ್ಲ, ಕೇಳಿದ್ದು ಸತ್ಯ ಇರೋದಿಲ್ಲ. ಹಾಗಾಗಿ ಬೇಕಾದಷ್ಟು ಜನಪದ ಕಥೆಗಳಲ್ಲಿ ಒಂದು ರಾಜನ ಕತೆ, ಅವನು ಬೇಟೆಗೆ ಹೋಗಿರ್ತಾನೆ, ಅವನು ಹೆಂಡತಿ ಏನು ಮಾಡ್ತಾಳೆ, ಅವಳ ಸಖಿಯ ಜೊತೆ, ಸಖಿಗೆ ಗಂಡಸಿನ ವೇಷವನ್ನು ಧರಿಸಿ ಇಬ್ಬರು ಹಾಡು ಹೇಳ್ಕೊಂಡು ಸುಸ್ತಾಗ್ಬಿಡುತ್ತೆ, ಮಲಗಿಬಿಟ್ಟಿರ್ತಾರೆ. ರಾಜ ಬಂದು ನೋಡೋ ಅಷ್ಟರಲ್ಲಿ ಹೆಂಡತಿ ಜೊತೆ ಒಬ್ಬ ಪರಪುರುಷ, ಸಖಿನೇ ಅದು ಪರಪುರುಷ ಅಂತಾನೆ, ಪೇಟ ಇದು ಎಲ್ಲ ಕತ್ತಿ ತಗೊಂಡು ಅವನು ನನಗೆ ಮೋಸ ಮಾಡಿದ್ಯಾ ಅಂತ ಸಾಯ್ಸಕ್ಕೆ ಹೋಗ್ತಾನೆ. ಸಾಯ್ಸಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ಗುರುಗಳೇ ಹೇಳಿರೋ ಮಾತು ನೆನಪು ಬರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು ಅಂತ. ಆ ನಂತರ ಅದನ್ನು ಅಲ್ಲಿಟ್ಟು ನೋಡಿದಾಗ ಅದು ಅವಳ ಸಖಿ. ಆವಾಗ ಅನ್ಕೊಂತಾನೆ, ನನ್ನ ತಾಳ್ಮೆ ಇಂದ ನಾನು ಇಲ್ಲಾಂದ್ರೆ ನನ್ನ ಹೆಂಡ್ತಿನ ಕಳ್ಕೊಂತಿದ್ದೆ. ಹಾಗಾಗಿ ಸತ್ಯಾಸತ್ಯತೆಯನ್ನು ಆಲೋಚನೆ ಮಾಡಿ ನಾವು ಮಾತಾಡಬೇಕು ಅಂತ, ಘಟನೆಯ ಸತ್ಯಾಸತ್ಯತೆಯನ್ನು ನೋಡಿ ಮಾತಾಡಬೇಕು. ಸುಮ್ಮನೆ ಯಾರೋ ಬಂದು ಹೇಳಿದ್ರು ಅಲ್ಲ, ಅದು ಸತ್ಯನಾ, ನೀವು ನನಗೆ ಹೇಳಿರೋದ್ರಲ್ಲಿ ಎಷ್ಟು ಸತ್ಯ ಇದೆ. ಸೊ ಮೊದಲನೇದು. ಎರಡನೇದು, ಹಿತವಾಗಿದೆಯಾ ನನ್ನ ಮಾತು. ಹಿತವಾಗೇ ಇರಬೇಕು ನಮ್ಮ ಮಾತು. ನಮಗೇನೇ ಆಗಿದ್ರೂ ವ್ಯಕ್ತಿ ನನ್ನ ಹತ್ರ ಬಂದು ಮಾತಾಡ್ತಿದ್ದಾನೆ ಅಂದರೆ ಅದನ್ನು ಹಿತವಾಗಿ ನಾನು ಕನ್ಸೋಲಿಂಗ್ ಮಾಡಿ, ದುಃಖ ಆಗಿದೆ, ಆ ದುಃಖಕ್ಕೆ ಇನ್ನೊಂದಷ್ಟು ಉರಿಯುವ ಬೆಂಕಿಗೆ ತುಪ್ಪ ಹಾಕೋದಲ್ಲ. ಈಗ ಮಗಳು ಗಂಡನ ಜೊತೆ ಜಗಳ ಮಾಡ್ಕೊಂಬಂದಿದ್ದಾಳೆ, ನಿನ್ನ ಹಣೆ ಬರ ಇಷ್ಟೇ, ನಿನ್ನ ಮಗಳು ಸಣ್ಣದ್ರಿಂದ ನೋಡಿಲ್ವಾ, ನೀನು ಜಗಳ ಗಂಟಿ ಹಂಗೆ ಹಿಂಗೆ ಅಂತ ತಾಯಿ ಅಂದರೆ ಅವಳ ನೋವಿಗೆ ಇನ್ನೂ ಇದಾಗುತ್ತೆ. ಅದ್ರ ಬದಲು, ಆಯ್ತಮ್ಮ ಸಂಸಾರ ಅಂದರೆ ಇದೆಲ್ಲ ಇದ್ದಿದ್ದೇನೆ, ಇದಿಲ್ಲದೆ ಇರೋದು ಸಂಸಾರ ಜಗತ್ತಲ್ಲಿ ಎಲ್ಲಿದೆ ತೋರಿಸು. ಈ ಥರ ಗಂಡ ಹೆಂಡತಿ ಜಗಳ ಆಡದೇ ಇರೋಂಥ ಗಂಡ ಹೆಂಡತಿ ಭೂಮಿ ಮೇಲೆ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಕಾರಣ ನೀನು ಬೆಳೆದ ವಾತಾವರಣನೇ ಬೇರೆ, ಅವ್ರು ಬೆಳೆದ ವಾತಾವರಣ ಬೇರೆ. ಅಡ್ಜಸ್ಟ್ ಹಾಕೊಳ್ಳೋಕ್ಕೆ ಒಂದಷ್ಟು ದಿನ ಸಮಯ ಆಗುತ್ತೆ. ತಾಳ್ಮೆಯಿಂದ ಕಾಯಿ. ಅದಕ್ಕೋಸ್ಕರ ಈ ಥರ ಮಕ್ಕಳಿಗೆ ಹಿತವಾಗಿ ಮಾತಾಡ್ತಾರೋ, ನಿನ್ಗೆ ಗೊತ್ತಿತ್ತು, ನೀನು ಆಗಲೇ ಬಿಟ್ಟು ಬರ್ತೀಯ ಅಂತ ನನಗೆ ಗೊತ್ತಿತ್ತು ಮದುವೆ ಮಾಡಿದಾಗಲೇ ಅಂದರೆ ಅಲ್ಲಿ ಹೇಳೋದು ಹಿತವಾಗಿರಬೇಕು ಅನ್ನೋದನ್ನು. ಎರಡನೇದು, ಹಿತವಾಗಿರಬೇಕು. ಇನ್ನೊಂದು, ನಾನು ಮಾತಾಡುವುದು ಅಗತ್ಯನಾ ಅಂತ ತಿಳ್ಕೋಬೇಕು. ಕೆಲವರು ಏನು ಅಂತಂದರೆ ಸುಮ್ಮನೆ ಮಾತಾಡ್ತಿರೋದು, ನನ್ನ ಅಗತ್ಯ ಇದೆಯಾ, ನನ್ನ ಮಾತಿನ ಅವಶ್ಯಕತೆ ಅಲ್ಲಿದೆಯಾ ಗೊತ್ತಿಲ್ಲ. ಬಹಳಷ್ಟು ಮೀಟಿಂಗಲ್ಲಿ ನಂಬ್ತಿರೋ ಬಿಡ್ತಿರೋ ನಾನು ಒಂದು ಮಾತಾಡೋಲ್ಲ. ನನಗೊಂದಷ್ಟು ಡೌಟ್ಸ್ ಇರುತ್ತೆ, ಒಂದು ಮೀಟಿಂಗ್ ಅಂದಾಗ ಒಂದಷ್ಟು ಡೌಟ್ಸ್ ಇರುತ್ತೆ. ಆದರೆ ನಾನು ಸುಮ್ಮನೆ ಮಾತಾಡಿ ಇಲ್ಲಿ ಮಾತಾಡ್ತೀನಿ ಅಲ್ಲಿ ಮಾತಾಡಲ್ಲ. ನಾನು ಎನರ್ಜಿ ಯಾಕೆ ವೇಸ್ಟ್ ಮಾಡಲಿ? ಏಕೆಂದರೆ ನನಗೆ ಬಂದಿರೋ ಡೌಟ್ಸ್ ಎಲ್ಲ ಒಂದಷ್ಟು ಜನ ಕೇಳ್ತಾರೆ. ಕೇಳೋದು ಯಾಕೆ ಕೇಳ್ತಾರೆ ಅಂತಂದರೆ, ಯಾವುದೋ ಒಂದು ಇದರಲ್ಲಿ ಅವರ ಪ್ರೆಸೆನ್ಸ್ನ ತೋರಿಸ್ಕೊಳ್ಳೋಕ್ಕೆ. ಅದು ಬೇಕಾಗಿಲ್ಲ. ಇದು ಅಗತ್ಯನಾ, ನನ್ನ ಮಾತು ಅಗತ್ಯನಾ? ಕೆಲವು ಸಲ ಅಂತಾರಲ್ವ, ನೋಡಪ್ಪ ಅವನು ಎಲ್ಲದಕ್ಕೂ ಮೂಗು ತುರಿಸ್ತಾನೆ, ಅಗತ್ಯ ಇರೋದಿಲ್ಲ. ಸುಮ್ಮನೆ ಮಾತಾಡಿದಾಗ ನಿಮ್ಮ ಮಾತಿಗೆ ಬೆಲೆ ಬರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಎಷ್ಟೋ ಜನನ ಅಯ್ಯೋ ಅವ್ನು ಬಂದರೆ ಸಾಕಪ್ಪ ಬಿಡಪ್ಪ ಓಡೋಗೋಣ, ಏನಕ್ಕೆ ಅಂದರೆ ಅಗತ್ಯ ಇಲ್ಲದೆ ಹೋದರೂ ಎಲ್ಲ ವಿಚಾರದಲ್ಲೂ ಮಾತಾಡೋ ಅಂಥದ್ದು. ಹಾಗಾಗಿ ಸತ್ಯವೇ, ಹಿತಕರವೇ, ಅಗತ್ಯವೇ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ನೋಡ್ಕೋಬೇಕು. 4ನೇ ಸೂತ್ರ ಏನು ಅಂತಂದರೆ, ಆ ಸಂದರ್ಭಕ್ಕೆ ಇದು ಸೂಕ್ತವೇ ಅನ್ನೋದು. ಸಮಯ ಸಂದರ್ಭ ಅಂತ ಹೇಳ್ತೀವಿ ನೋಡಿ. ಯಾವುದೋ ಒಂದು ಸಾವಿನ ಮನೆ, ಅಲ್ಲೋಗಿ ಎಲ್ಲ ಕೂತ್ಕೊಂಡು ಎಲ್ಲ ದುಃಖದಲ್ಲಿರ್ತಾರೆ. ಇವರು ನಮ್ಮ ಹುಡುಗ ನೋಡೋಕೆ ಬಂದಿದ್ನಲ್ಲ ನಿಮ್ಮ ಹುಡುಗಿನ ಏನು ಅಂತಂದರೆ ಹೇಗಿರುತ್ತದು ವಾತಾವರಣ ಅಲ್ಲ, ಮಾತಾಡ್ತಾರೆ ಜನ. ಸಮಯ ಸಂದರ್ಭ ಅನ್ನೋದು ಏನಿದೆಯಲ್ಲ ಅದರದ್ದು ಅರಿವೇ ಇರೋದಿಲ್ಲ. ಯಾರೋ ದುಃಖದಲ್ಲಿರ್ತಾರೆ, ಅವ್ರಿಗೆ ಇನ್ನೇನೋ ಒಂದು ಹೇಳೋ ಅಂಥದ್ದು. ಇದು ಬಹಳ ಮುಖ್ಯ. 4ನ್ನ ನಾವೇನಾದ್ರು ತಿಳ್ಕೊಂಡ್ರೆ ಸರ್, ಇಡೀ ಜಗತ್ತಲ್ಲಿ ಯಾರ ಜೊತೆನೂ ನಾವು ಜಗಳ ಆಡೋಕ್ಕೆ ಸಾಧ್ಯನೇ ಇಲ್ಲ. ಈ 4 ಅಷ್ಟೇ. ಈ 4 ಬಿಟ್ಟರೆ ಇನ್ಯಾವುದೂ ಇಲ್ಲ. ಮಾತಿನಲ್ಲಿ ಈ 4 ಇರೋದು. ಎಲ್ಲ ಜಗಳಗಳು, ಮನಸ್ತಾಪಗಳು, ಬೇಸರ ಎಲ್ಲ ಆಗೋದು ಈ 4ರಿಂದನೇ. ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಮಾತಾಡೋ ಅಂಥದ್ದು. ಎರಡನೇದು, ಅಗತ್ಯ ಇದೆಯೋ ಇಲ್ವೋ ಅದನ್ನು ತಿಳ್ಕೊಂಡು ಮಾತಾಡೋ ಅಂಥದ್ದು. 3ನೇದು, ಹಿತವಾಗಿ ಮಾತಾಡೋ ಅಂಥದ್ದು. 4ನೇದು, ಸಮಯ ಸಂದರ್ಭ ಸೂಕ್ತತೆಯನ್ನು ತಿಳ್ಕೊಂಡು ಮಾತಾಡೋಂಥದ್ದು. ಮಾತಾಡ್ತು ಅಂದರೆ ನಮ್ಮ ಮಾತು ಲಿಂಗವು ಮೆಚ್ಚಿ ಹೌದೌದು ಅನ್ನೋ ಥರ ಇರುತ್ತೆ. ಇದಕ್ಕೆ ಸೈಂಟಿಫಿಕ್ ಆಗಿ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ಈ 4ನ್ನು ನಾವು ಯಾರು ಅಳವಡಿಸ್ಕೊತಾರೆ ಅಂದರೆ, ಯಾವ ವ್ಯಕ್ತಿ ಸ್ವಲ್ಪ ತಾಳ್ಮೆಯನ್ನು ಹೊಂದಿರ್ತಾನೆ ಅವನಿಗೇನಾಗುತ್ತೆ ಅಂದರೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ ಅದರಲ್ಲಿ ಡಾರ್ಸೋ ಲ್ಯಾಟ್ರಲ್ ಅಂತ, ಈ ಮುಂಭಾಗ ಇದೆಯಲ್ಲ, ಡಾರ್ಸಲ್ ಅಂದರೆ ಮೇಲಿಂದು, ಲ್ಯಾಟ್ರಲ್ ಅಂದರೆ ಸೈಡು, ಇದು ಈ ಪೋರ್ಷನ್ ಮುಂಭಾಗದಲ್ಲೇ ಬರೋ ಅಂಥದ್ದು. ಇದೇನು ಮಾಡುತ್ತೆ, ತರ್ಕ ಮತ್ತು ನಿರ್ಧಾರವನ್ನು ತಿಳಿಸುತ್ತೆ ನಮಗೆ. ಇದು ಆ್ಯಕ್ಟಿವೇಟ್ ಆದಾಗ ತರ್ಕಗಳು ಮತ್ತು ನಿರ್ಧಾರ, ನಾನು ಅನಲೈಸ್ ಮಾಡಿದೆ, ನಾನೊಂದು ನಿರ್ಧಾರ ಮಾಡಿದೆ, ಇದನ್ನು ಈ ಥರ ಮಾತಾಡಿದ್ರೆ ಸೂಕ್ತ ಅಂತೇಳಿ ಅರ್ಥ ಆಯಿತು ಅಂತ. ಮುಂಭಾಗ ಡಾರ್ಸೋ ಅಂದರೆ ಮುಂದೆ, ಲ್ಯಾಟ್ರಲ್ ಅಂದರೆ ಸೈಡು, ಈ ಒಂದು ಪೋರ್ಷನ್ನು. ಆಮೇಲೆ
ನಮ್ಮ ನೈತಿಕತೆ ಮತ್ತು ಸಾಮಾಜಿಕ ನನ್ನ ಬದ್ಧತೆ ಏನಿದೆ ಅದನ್ನು ವೆಂಟ್ರೋ ಮೀಡಿಯಲ್ ಅಂತ, ವೆಂಟ್ರಲ್ ಅಂದರೆ ಕೆಳಭಾಗ, ಮಧ್ಯದ್ದು ಈ ಕೆಳಗಡೆ ಇದೆಯಲ್ಲ ನಮ್ಮ ಮೆದುಳಿನ ಈ ಕೆಳಭಾಗದಲ್ಲಿ ಇದೆಯಲ್ಲ ಆ ಭಾಗದಲ್ಲಿರುವ ನರಕೋಶಗಳು ನಿರ್ಧಾರ ಮಾಡುವುದು ನೈತಿಕತೆ. ಈಗ ಎಲ್ಲರೂ ಕರಪ್ಟ್ ಆಗೋಕ್ಕಾಗಲ್ಲ, ಎಲ್ಲರೂ ಸಿನ್ಸಿಯರ್ ಆಗೋಕ್ಕಾಗೋದಿಲ್ಲ. ಯಾರು ಸಿನ್ಸಿಯರ್ ಆಗಿರ್ತಾರೆ ಅಂದರೆ ಅವರಿಗೆ ಈ ಕೆಳಗಡೆ ಇರುವಂತಹ ವೆಂಟ್ರೋ ಮೀಡಿಯಲ್ ಜಾಗ ಇದೆಯಲ್ಲ ಅಲ್ಲಿರುವ ನರಕೋಶಗಳು ಆ್ಯಕ್ಟಿವ್ ಆಗಿರುತ್ತೆ. ಅವರಿಗೆ ಗೊತ್ತಿರುತ್ತೆ ನಾನು ಮಾಡ್ತಿರೋದು ತಪ್ಪು, ಇದು ಸರಿಯಲ್ಲ, ಅದಕ್ಕೋಸ್ಕರ ನಾನು ಈ ಥರದ ಹಣವನ್ನು ತೆಗೆದುಕೊಳ್ಳೋಗಿಲ್ಲ, ಇವರನ್ನು ಪೀಡಿಸೋ ಹಾಗಿಲ್ಲ ಅಂತ ತಿಳಿಸುತ್ತದು. ಹಾಗಾಗಿ ಅಂದರೆ ಆ ಥರದ ಒಂದು ಸಾಮಾಜಿಕ ಬದ್ಧತೆ ಮತ್ತು ಒಳ್ಳೆ ನೈತಿಕವಾಗಿ ಎಲ್ಲರಿಗೂ ಇರೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಏನಕ್ಕೆ ಅಂತಂದರೆ ಆ ಜಾಗ ಮಾತ್ರ ಆ್ಯಕ್ಟಿವೇಟ್ ಆಗಿರುವಂಥವರು ಅವರ ಬದುಕಿನಲ್ಲಿ ನೈತಿಕತೆಯನ್ನು ಇಟ್ಕೊಂಡಿರ್ತಾರೆ. ಆರ್ಬೈಟೋ ಫ್ರಂಟಲ್ ಅಂತ, ಆರ್ಬೈಟೋ ಅಂದರೆ ಕಣ್ಣಿನ ಮೇಲ್ಭಾಗದಲ್ಲಿ ಬರುತ್ತೆ, ಫ್ರಂಟ್ ಪೋರ್ಷನು. ಇದು ಅಷ್ಟೇ, ನಾನು ಆಡುವ ಮಾತು ನಿಮಗೆ ಯಾವ ರೀತಿಯ ಭಾವನೆ ನೀಡುತ್ತೆ ಅಂತ ಯೋಚನೆ ಮಾಡುತ್ತೆ. ಈಗ ನಾನು ಈ ಥರ ಮಾತಾಡಿದ್ರೆ ಅದೇ ಅನಲೈಸ್ ಮಾಡಿಬಿಡುತ್ತೆ. ಈಗ ನಾನು ಈ ಥರ ಮಾತಾಡಿದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗ್ಬೋದು, ಅವ್ರ ರಿಯಾಕ್ಷನ್ ಏನಾಗ್ಬೋದು, ಈ ಥರದರ ಆಲೋಚನೆ ಮಾಡುವುದು ಆರ್ಬೈಟೋ ಫ್ರಂಟೋ ಕಾರ್ಟೆಕ್ಸ್ ಅಂತ ಕರಿತೀವಿ. ಅಂದರೆ ಎಲ್ಲ ಮುಂಭಾಗದ ಮೆದುಳು. ಯಾವಾಗ ನಾವು ಇಷ್ಟನ್ನು ನಾನು ಸತ್ಯವಾದದನ್ನು ನಾನು ಮಾತಾಡ್ತಿದ್ದೀನಿ, ಕೇಳಿಸ್ಕೊಂಡಿರೋದಕ್ಕೆ ಅದು ಸತ್ಯನ ಅಲ್ವಾ ಅಂತ ಜಡ್ಜ್ ಮಾಡಿ ಮಾತಾಡೋದು. ಕೇಳಿಸಿರುವುದನ್ನು, ನನ್ನ ಕಿವಿಗೆ ಬಿದ್ದಿರುವುದನ್ನು ಸತ್ಯನ ಅಲ್ವಾ ಅಂತ ಜಡ್ಜ್ ಮಾಡಿ ಮಾತಾಡೋದು, ಹಿತವಾಗಿ ಮಾತಾಡೋದು, ಅಗತ್ಯತೆ ಇದೆಯಾ ಅಂತ ನೋಡ್ಕೊಂಡು ಮಾತಾಡೋದು, ಸಮಯ ಸಂದರ್ಭವನ್ನು ನೋಡ್ಕೊಂಡು ಮಾತಾಡೋದು. ಇದಕ್ಕೆ ಈ ಮುಂಭಾಗದ ಮೆದುಳೇ ಮುಖ್ಯವಾದ ಕಾರಣ. ನಾವು ಆವೇಶದಲ್ಲಿ ಮಾತಾಡಬೇಕಾದ್ರೆ ಕೋಪ, ಅಸೂಯೆ, ನೋವು, ಸಿಟ್ಟು ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ. ಅಮೆಗ್ಡೆಲ್ಲಾಗೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಸುಮ್ಮನೆ ಮಾತಾಡು, ಜಗಳ ಆಡು, ಕಿರ್ಚಾಡು, ಆರ್ಗ್ಯೂ ಮಾಡು, ಆಮೇಲೆ ಏನಕ್ಕೆ ಮಾಡ್ತಿದ್ದೀನಿ ಅಂತಲೂ ಗೊತ್ತಿಲ್ಲ, ಅದರ ಪರಿಣಾಮ ಮುಂದೆ ಇಲ್ಲಿ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ನಾನು ಆಯಿತು ಈಗ ಮಾತಾಡಿ ಬಂದ್ಬಿಟ್ಟೆ ನಾನು, ಆಮೇಲೆ ನನ್ನ ಸಂಬಂಧ ಏನಾಯಿತು ಆ ವ್ಯಕ್ತಿಯ ಜೊತೆ, ಅದನ್ನು ನಾವು ಯೋಚನೆ ಮಾಡಬೇಕಲ್ವಾ. ಮಾತಾಡೋಕ್ಕೆ ಮೊದಲು ನಾನು ಈ ಥರ ಮಾತಾಡಿದ್ರೆ ಮುಂದಿನ ದಿನದಲ್ಲಿ ಆ ವ್ಯಕ್ತಿಯ ಜೊತೆ ನನ್ನ ಸಂಬಂಧ ಯಾವ ಥರ ಇರುತ್ತೆ ಅದೆಲ್ಲ ಯೋಚನೆ ಮಾಡಬೇಕಾಗುತ್ತೆ ನಾವು ಮಾತಾಡಬೇಕಾದ್ರೆ. ಅದು ಏನೂ ಮಾಡದೆ ಎಲ್ಲ ಹಾಳು ಮಾಡ್ಕೊಳ್ಳೋದು ಹಿಂಭಾಗದ ಮೆದುಳು. ಎಲ್ಲದೂ ಹಾಳಾಗುತ್ತೆ. ನೆಂಟರುಗಳ ಬಗ್ಗೆ ಅವ್ರಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆ ಇದಿರೋದಿಲ್ಲ, ಮನೆಯಲ್ಲಿ ಒಳ್ಳೆ ನಮಗೆ ಗೌರವ ಇರೋದಿಲ್ಲ. ಈ ಥರ ಎಲ್ಲ ಆಗೋದಕ್ಕೆ ಕಾರಣ ಏನು ಅಂತಂದರೆ ಹಿಂಭಾಗದ ಮೆದುಳು ಸಡನ್ ರಿಯಾಕ್ಟ್ ಮಾಡುವಂತಹದ್ದು. ಇದರ ಜೊತೆಯಲ್ಲಿ ಇನ್ಸುಲಾ ಅಂತ ಇದೆ ನಮ್ಮ ಮೆದುಳಿನಲ್ಲಿ, ಆ್ಯಂಟೀರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ಗಳು. ಇವೆಲ್ಲ ಏನು ಅಂತಂದರೆ ನಮ್ಮ ಮಾತು ಸರಿಯಾಗಿರುವ ಹಾಗೆ, ತೂಕವಾಗಿರುವ ಹಾಗೆ, ಸಮಯ ಸಂದರ್ಭಕ್ಕೆ ನೋಡಿಕೊಳ್ಳುವುದನ್ನು ಈ ಕೆಲವು ಭಾಗಗಳು ಮುಂಭಾಗದ್ದೇ ಮಾಡುವಂಥದ್ದು ಈ ಎಲ್ಲ ಭಾಗಗಳು. ಇದರ ಜೊತೆಯಲ್ಲಿ ಯಾರು ಈ ಒಂದು ಮಂತ್ರ ಅಂತಲೇ ಇಟ್ಕೊಳ್ಳೋಣ, ಇದನ್ನು ಅನುಸರಿಸ್ತಾರೆ, ಒಂದು ಸ್ವಲ್ಪ ತಾಳ್ಮೆ ತಗೊಂಡು ಅವಾಗೇನಾಗುತ್ತೆ ಅಂತಂದರೆ ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡು ಹೆಚ್ಚು ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುತ್ತೆ. ಅದರ ಕೆಲಸ ಏನು ಅಂತಂದರೆ ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರ್. ಎಕ್ಸೈಟ್ ಆಗಲ್ಲ. ಈಗ ನೋಡಿ, ನಾವು ಎಕ್ಸೈಟ್ ಆಗಿ ಮಾತಾಡ್ತೀವಲ್ಲ ಅಲ್ಲಿ ತುಂಬ ತಪ್ಪುಗಳಾಗ್ಬಿಡುತ್ತೆ. ನಾವು ಶಾಂತವಾಗಿ ಎಕ್ಸೈಟ್ ಆಗದೆ ಮಾತಾಡ್ತೀವಲ್ಲ ಆಗ ಅರಿವಿರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಎಕ್ಸೈಟ್ ಆದಾಗ ನನ್ನ ಬಾಯಿಂದ ಏನೇನು ಮಾತುಗಳು ಬಂತು ಅಂತಲೇ ಗೊತ್ತಿರಲ್ಲ ವ್ಯಕ್ತಿಗಳಿಗೆ, ಜಗಳಗಳು ಎಲ್ಲ ಆಗುತ್ತಲ್ಲ, ಆಗ ಎಕ್ಸೈಟ್ ಆಗಿಬಿಟ್ಟಿರ್ತಾರೆ ಅವರು, ಕೆಟ್ಟ ಮಾತುಗಳೇ ಬಂದಿರ್ಬೋದು, ಅವ್ರಿಗೆ ಅರಿವಿಲ್ಲದೆ. ಹಾಗಾಗಿ ಆದರೆ ಈ ಗಾಬಾ ಇದೆಯಲ್ಲ, ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್, ಅದು ಇನಿಬಿಟ್ ಮಾಡುತ್ತೆ. ಆ ಎಕ್ಸೈಟ್ ಆಗದೇ ಇದ್ದ ಹಾಗೆ ತಡೆಗಟ್ಟುವುದು ಗಾಮಾ, ಅದು ಬಿಡುಗಡೆಯಾಗುತ್ತೆ. ಬ್ರೈನು ತುಂಬ ಚೆನ್ನಾಗಿ ಇರುವಂತಹ ಬ್ರೈನ್ ಡಿರೈವ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಗಳು ಬಿಡುಗಡೆಯಾಗುತ್ತೆ. ಇದರ ಜೊತೆಗೆ ಹಲವಾರು ಹಾರ್ಮೋನುಗಳು, ಆಕ್ಸಿಟಾಸಿನ್. ಈಗ ನೋಡಿ, ಆಕ್ಸಿಟಾಸಿನ್ ಬಿಡುಗಡೆ ಮಾತಾಡೇ ನಾನು ಬರೆಸ್ಕೋಬೋದು, ನಾನು ಸೆಕ್ರೇಷನ್ ಮಾಡ್ಕೋಬೋದು. ಹಿಂಗೆ ಅಂತಂದರೆ ಒಳ್ಳೆ ಮಾತನ್ನು ಆಡಿದಾಗ ನಿಮಗೆ ಏನೋ ಒಂದು ನೋವಾಗಿದೆ, ನಾನು ಒಂದು ಒಳ್ಳೆ ಮಾತನ್ನು ಆಡ್ತೀನಿ, ನಿಮಗೆ ಸಂತೋಷ ಆಯಿತು, ನೀವು ಅದಕ್ಕೊಂದು ಪ್ರತಿಕ್ರಿಯೆ ಕೊಡ್ತೀರ, ನನಗೆ ತುಂಬ ಸಮಾಧಾನ ಆಯಿತು, ಸಂತೋಷ ಆಯಿತು, ನಿಮಗೂ ಆಕ್ಸಿಟಾಸಿನ್ ಬಿಡುಗಡೆ ಆಯಿತು, ನನಗೂ ಆಯಿತು. ನೋಡಿ, ಸೆರೋಟೋನಿನ್, ಆಮೇಲೆ ಒಳ್ಳೆಯ ಮಾತು, ಅದರಲ್ಲಿ ಏನಾಯಿತು, ನಾನು ಒಂದಷ್ಟು ಒಳ್ಳೆ ಮಾತನಾಡಿದಾಗ ಏನಾಗುತ್ತೆ, ಅದು ಮೂಡ್ ಹಾರ್ಮೋನು. ನೀವು ಸಂತೋಷಪಟ್ರಿ, ಅದು ನಾನು ಮಾತಾಡಿದ್ದಕ್ಕೆ ನನಗೂ ಸಂತೋಷ ಆಯಿತು. ಮಾತಿನಿಂದ ಎಷ್ಟು ಒಳ್ಳೆಯ ಅನುಕೂಲಗಳು ಆಗುತ್ತೆ. ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ, ಸೆರೋಟೋನಿನ್ ರಿಲೀಸ್ ಆಗುತ್ತೆ, ಡೋಪಮೈನ್, ಒಳ್ಳೆಯ ಮಾತುಗಳು. ಈಗ ನಾನು ಮಾತಾಡ್ತಾ ಇದ್ದೆ, ಡೋಪಮೈನ್ ರಿಲೀಸ್ ಆಗ್ತಾ ಇದೆ ನನಗೆ, ಒಳ್ಳೆಯ ಮಾತುಗಳು. ಅಂದರೆ ನನ್ನ ಇಂಟೆನ್ಷನ್ ಏನು ಅಂದರೆ ಜನಕ್ಕೆ ಒಂದಷ್ಟು ಒಳ್ಳೆಯದನ್ನು ಕೊಡೋಣ. ಯಾರು ಮಾತಿನಿಂದನೇ ತುಂಬ ಪ್ರಾಬ್ಲಮ್ಗೆ ಸಿಗಾಕಂತಿದ್ದಾರೆ ಅವರಿಗೆ ಇದೊಂದಷ್ಟು ಟಿಪ್ಸ್ಗಳು, ಜೀವನದಲ್ಲಿ ಎಲ್ಲರ ಜೊತೆ ಯಾವ ರೀತಿ ಚೆನ್ನಾಗಿರಬೇಕು ಅನ್ನೋದಕ್ಕೆ ಇದೊಂದಷ್ಟು ಟಿಪ್ಸ್ಗಳು ಅಂತ ಅನ್ಬಹುದು. ಹಾಗಾಗಿ
ಹಾಗಾಗಿ ಡೋಪಮೈನ್ ರಿಲೀಸ್ ಆಯಿತು. ಆಮೇಲೆ ಈ ಒಂದು ಸಂದರ್ಭದಲ್ಲಿ ಎಂಡಾರ್ಫಿನ್ ಸಹ ರಿಲೀಸ್ ಆಗುತ್ತೆ. ಎಲ್ಲ ಒಳ್ಳೆಯ ಹಾರ್ಮೋನುಗಳನ್ನು ಬರೀ ಮಾತಿನ ಮುಖಾಂತರವೇ ನಾವು ರಿಲೀಸ್ ಮಾಡ್ಕೋಬಹುದು. ಎಷ್ಟೋ ಸಂದರ್ಭದಲ್ಲಿ ನೋಡಿ, ಬಹಳ ಈಗ ನೀವು ಸುಮ್ಮನೆ ಹಾಗೆ ನನ್ನ ಬಗ್ಗೆ ನೀವು ಕೇಳಿದ್ರೆ, ನಾನು ಇಷ್ಟೆಲ್ಲ ಮಾತಾಡೋಳಿಗೆ ಅದಕ್ಕೆ ಟಾಂಗ್ ಕೊಡೋಕ್ಕೆ ಗೊತ್ತಿರಲ್ವ ನನಗೆ? ಖಂಡಿತ ಗೊತ್ತು ನನಗೆ. ನೀವು ಹೇಳಿದ್ರೆ ಸರಿಯಾಗಿ ಮಾತಾಡಿ ನಿಮ್ಮ ಬಾಯಿ ಮುಚ್ಚಕ್ಕೆ ನಂಗೆ ಗೊತ್ತು. ಆದರೆ ನಾನು ಎಲ್ಲೂ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂದರೆ ನನ್ನ ಮಾತು ಅಷ್ಟೊಂದು ಅದಕ್ಕೆ ಇದೊಂದು ಮಾಣಿಕ್ಯ ಥರ, ಅದು ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಂತಾರಲ್ಲ, ಅಂಥ ಮಾತನ್ನು ನಾನು ನಿಮಗೆ ಟಾಂಗ್ ಕೊಟ್ಟು ಯಾಕೆ ನಾನು ಕಳ್ಕೊಂಡ್ಲಿ ಅಲ್ವಾ? ಈಗ ನನಗೆ ಹರ್ಟ್ ಮಾಡ್ತಾರೆ, ಎಷ್ಟೋ ಜನ ಹರ್ಟ್ ಮಾಡ್ತಾರೆ ನನಗೆ. ಆದರೆ ವಾಪಸ್ ನಾನು ಯಾವತ್ತೂ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನನ್ನ ಮಾತು ಆ ಮಟ್ಟದ ಪ್ರಬುದ್ಧತೆಯನ್ನು ಹೊಂದಿರುವ ವ್ಯಕ್ತಿಗಳ ಜೊತೆ ನಡೀಲಿ, ಯಾಕೆ ಇವ್ರ ಜೊತೆ ಆಗಬೇಕು? ಹಾಗಾಗಿ ಇದೆಲ್ಲ ಯಾವಾಗ ನಮಗೆ ಬರುತ್ತೆ ಅಂತಂದರೆ, ನಾವು ಸ್ವಲ್ಪ ತಾಳ್ಮೆಯಿಂದ ಕೇಳಿದಾಗ ಇದೆಲ್ಲದನ್ನು ನಾವು ಮಾಡ್ಬೋದು. ಇದರಿಂದ ಏನಾಗುತ್ತೆ, ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಆಗುತ್ತೆ, ಸ್ಪಷ್ಟತೆ ಸಿಕ್ಕುತ್ತೆ ನಿಮಗೆ, ಎಲ್ಲದರಲ್ಲೂ ಒಂದು ಸ್ಪಷ್ಟತೆ ಸಿಕ್ಕುತ್ತೆ. ಹಾಗಾಗಿ ಇದನ್ನು ಅನುಸರಿಸಬೇಕು ಅಂದರೆ ಕೆಲವೊಂದು ಮಾರ್ಗಗಳಿದೆ. ಇದನ್ನು ಮೈಂಡ್ಫುಲ್ ಸ್ಪೀಚ್ ಅಂತಲೂ ನಾವು ಹೇಳ್ಬೋದು. ಈ ಮೈಂಡ್ಫುಲ್ ಸ್ಪೀಚ್ನ ಹಾಗೆ ಬಂದಿಲ್ಲ, ಇದು ನನಗೂ ಹಾಗೆ ಏನು ಬಂದಿಲ್ಲ. ಈ ಮೈಂಡ್ಫುಲ್ ಸ್ಪೀಚ್ ನೀವು ಮಾಡಲೇಬೇಕು ಅಂದರೆ ಇದಕ್ಕೆ ಒಂದಷ್ಟು ಪೂರ್ವ ತಯಾರಿ ಮಾಡಲೇಬೇಕು. ಸೊ ಇದರಲ್ಲಿ 3 ಭಾಗಗಳನ್ನ ನೋಡ್ತಾ ಇದ್ವಿ ನಾವು. ಮೊದಲನೇ ಭಾಗ ಮಾತು ಹೇಗಿರಬೇಕು ಅಂತ ತುಂಬ ಜನರಿಗೆ ಗೊತ್ತಿರೋಂಥ ವಿಚಾರಗಳೇ. ಎರಡನೇ ಭಾಗ ಸೈಂಟಿಫಿಕಲಿ ಏನಿದೆ, ಮೆದುಳಲ್ಲಿ ಏನು ಸಮಸ್ಯೆ ಇದೆ, ಮೆದುಳಲ್ಲಿ ಯಾವ ಭಾಗ ಆ್ಯಕ್ಟಿವೇಟ್ ಆಗಿದೆ, ಯಾವ ಭಾಗ ಆ್ಯಕ್ಟಿವೇಟ್ ಆಗಿಲ್ಲ ಅನ್ನೋ ದೃಷ್ಟಿಯಿಂದ, ಅನ್ನೋ ಹಿನ್ನೆಲೆಯಲ್ಲಿ ನೀವು ಈ ಥರ ಇದ್ದೀರಾ, ಈ ಥರ ಇಲ್ಲ, ಈ ಥರ ನೀವು ಇಲ್ಲ ಅನ್ನೋದು ಸೈಂಟಿಫಿಕ್ ನೋಡಿದ್ವಿ. ಈಗ 3ನೇ ಪಾರ್ಟ್ ಏನು ಹೇಳ್ತಿರೋದಂದ್ರೆ ಮೇಡಮು, ನಾನು ಅನ್ಕೊಳ್ಳೋದು ಖಂಡಿತ ಇದನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ, ಇದನ್ನು ರೂಢಿಸ್ಕೊಳ್ಳೋದು ಹೇಗೆ, ಖಂಡಿತ ಪರಿಹಾರ. ಹೌದು. ಈಗ ಎಷ್ಟೋ ಜನಕ್ಕೆ ಬರೀ ಮಾತಿನಿಂದನೇ ವೈರತ್ವ ಕಟ್ಕೊಂಡ್ಬಿಟ್ಟಿರ್ತಾರೆ, ಮಾತಿನಿಂದನೇ ಅವರು ನಿಷ್ಠುರ ಆಗಿರ್ತಾರೆ. ಹಾಗಾದರೆ ನೀವೇನು ಮಾಡಬೇಕು? ಈಗ ನೀವು ನಿಮ್ಮ ಮಾತಿನ ಮುಖಾಂತರನೇ ಸಾಮಾಜಿಕ ಆರೋಗ್ಯ, ಇಡೀ ಸಮಾಜದ ಜನ ನಿಮ್ಮ ಹತ್ರ ಬರುವ ಹಾಗೆ, ಅಟ್ರ್ಯಾಕ್ಟ್ ಮಾಡುವ ಹಾಗೆ ಏನು ಮಾಡಬೇಕು ಅಂತ ನೋಡೋದಾದರೆ, ಪರಿಹಾರ ಅಂತ ನೋಡೋದಾದರೆ, ಸುಮ್ಮನೆ ಇದು ಬರಲ್ಲ, ಇದನ್ನು ನಾವು ರೂಢಿಸ್ಕೊಳ್ತಾ ಬರಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಒಂದು ಟಿಪ್, ವೆರಿ ವೆರಿ ಇಂಪಾರ್ಟೆಂಟು, ನೀವು ಯಾವುದೇ ಸಾಧಕರನ್ನು ನೋಡಿ ಅವರು ಮಾಡುವ ಮೊದಲನೇ ಕೆಲಸ, ಮಾತಾಡೋಕ್ಕೆ ಮೊದಲು 2-3 5 ಸೆಕೆಂಡ್ ನಿಧಾನಿಸಿ ಮಾತಾಡಬೇಕು ಅಂತ. ಈಗ ನೀವೇನೋ ಮಾತಾಡಿದ್ರಿ, ನಾನು ರಿಯಾಕ್ಟ್ ಮಾಡೋಕ್ಕೆ ಮೊದಲು 5 ಸೆಕೆಂಡ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅದೇ ತಕ್ಷಣ ಮಾತಾಡಿದ್ರೆ ಹಿಂಭಾಗದಲ್ಲಿ ಇರ್ತೀವಿ ನಾವು, ಆದರೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ ಅನಾಲಿಸಿಸ್, ಸರಿನಾ ತಪ್ಪಾ, ಡಿಸಿಷನ್ ಮೇಕಿಂಗ್, ನಾನೇನು ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನುವುದನ್ನು ತಿಳಿಸುವುದು ಮುಂಭಾಗದ ಮೆದುಳು. ಒಂದು ಗ್ಯಾಪ್ ಕೊಡಬೇಕಂತೆ. ಈಗ ನೀವು ಮಾತಾಡ್ತಾ ಇರ್ತೀರಾ, ನಾನು ಕೇಳಿಸ್ಕೊತಾ ಇರ್ತೀನಿ, ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ನಿಮಗೆ ಆನ್ಸರ್ ಮಾಡುವಂಥದ್ದು, ಇದನ್ನು ರೂಢಿಸ್ಕೋಬೇಕು. ಬಹಳಷ್ಟು ಜನ ಮಾಡಲ್ಲ, ಅದನ್ನು ಮಾತಾಡ್ತಾ ಇರ್ತಾರೆ, ಅರ್ಧಕ್ಕೆ ನಿಲ್ಲಿಸ್ತಾರೆ, ಅವರು ಮಾತಾಡ್ತಾರೆ, ಮಾತು ಕಂಪ್ಲೀಟು ಆಗಿರಲ್ಲ, ಅರ್ಥನೂ ಆಗಿರಲ್ಲ. ಈಗ ನೀವು ಏನು ಹೇಳ್ತಿದ್ದೀರಾ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾನು ಯಾವ ಕಾಂಟೆಕ್ಸ್ಟಲ್ಲಿ ಮಾತಾಡ್ತಿದ್ದೀರಾ, ಯಾವ ಇದರಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು, ನಾನು 5 ಸೆಕೆಂಡು ಅಂತ ಹೇಳ್ತಾರೆ, 5 ಸೆಕೆಂಡ್ ಕೊಡಲೇಬೇಕು, 5-10 ಸೆಕೆಂಡು ಅಂತ ನೆನ್ನಿ, ಇಲ್ವಾ ಇನ್ನೂ ಜಾಸ್ತಿನೇ ಕೊಡಿ. ಅವಾಗೇನಾಗುತ್ತೆ ಅಂದರೆ ನಮ್ಮ ಏನಕ್ಕೆ ಆ ಶಿಫ್ಟ್ ಬೇಕು ಅಂತಂದರೆ, ಆ ಸಂದರ್ಭದಲ್ಲಿ ಹಿಂಭಾಗದಲ್ಲಿ ಫೈರ್ ಆಗ್ತಾ ಇರುತ್ತೆ. ಮೇಡಮ್, ಆ್ಯಕ್ಚುಲಿ ನನ್ನ ಪ್ರಕಾರ 5 ಸೆಕೆಂಡ್ ಈಸ್ ತುಂಬ ಜಾಸ್ತಿ. ಅದು ಯಾಕೆಂದರೆ ಆ ಟೈಮಲ್ಲಿ 1 ಸೆಕೆಂಡ್ ಕೂಡ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಇಷ್ಟು ಮಾಡಿದ್ರೆ 100% ನಿಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗೇ ಆಗುತ್ತೆ. ಅಷ್ಟು ವೇಟ್ ಮಾಡಲ್ಲ, 3 ಸೆಕೆಂಡ್ ಕೂಡ ವೇಟ್ ಮಾಡಬೇಕು. ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳ್ತಾ ಇರೋದು 1 ಸೆಕೆಂಡಿಗೆ ಬರಲ್ಲ ಇದು. ಇವತ್ತು ನಾನು ಏನೋ ಹೇಳಿದ್ದಾರೆ, ಇವತ್ತು ಆಗುತ್ತೆ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಏನೋ ಮಾತಾಡ್ತಿದ್ರೆ ಕೌಂಟರ್ ಮಾಡ್ಕೊಳ್ಳಿ, ನೀವು ಮಾಡಿದಂಗೆ ಒಂದು 5 ಸೆಕೆಂಡ್ ಆದಮೇಲೆ ಮಾತಾಡಿ. ಇದು ಆಗಬೇಕು ಅಂತಂದರೆ ಇನ್ನೊಂದು ಬಹಳ ಮುಖ್ಯವಾಗಿ ದಿನ ನೀವು ಮಾಡಬೇಕಾಗಿರೋದು ಅಂತಂದರೆ ಮೈಂಡ್ಫುಲ್ ಮೆಡಿಟೇಷನ್ ಮಾಡಬೇಕು. ನಿಮ್ಮ ಉಸಿರಿನ ಕಡೆಗೆ ನೀವು ದಿನ ಗಮನ ಕೊಟ್ಕೊಂಡು ಉಸಿರಾಟವನ್ನು ಗಮನಿಸ್ಕೊಂಡು ಹೋದಾಗ ಮೈಂಡ್ಫುಲ್ ಮೆಡಿಟೇಷನ್ನು ನೀವು ಎಷ್ಟು ಮಾಡ್ತಾ ಬರ್ತೀರಾ, ಮೈಂಡ್ಫುಲ್ ಸ್ಪೀಚ್ ಆಗ್ತಾ ಬರ್ತದೆ. ಮೆಡಿಟೇಷನ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸ್ಪೀಚ್. ನೀವು ಏನು ಅದು ದೀರ್ಘವಾದ ಉಸಿರು ತಗೊಳ್ಳೋದು ಬಿಡೋದು ಕಣ್ಣು ಮುಚ್ಕೊಂಡು ಅದನ್ನು ಗಮನಿಸ್ತಿರ್ತೀರಾ, ಅದು ನಿಮಗೆ ಈ ಮೈಂಡ್ಫುಲ್ ಸ್ಪೀಚ್ ಮಾಡೋಕ್ಕೆ ಪೂರಕವಾಗಿರುತ್ತೆ. ಆವಾಗ 2-3 ಸೆಕೆಂಡು 5 ಸೆಕೆಂಡು ನೀವು ನಿಧಾನಿಸಿ ನಂತರ ಮಾತನಾಡುವಂಥ ಶಕ್ತಿಯನ್ನು ಈ ಮೈಂಡ್ಫುಲ್ ಮೆಡಿಟೇಷನ್ನು ನಿಮಗೆ ನೀಡುತ್ತೆ. 3ನೇಯದು, ಯಾವುದೇ ಒಂದು ಮಾತನಾಡಬೇಕಾದ್ರೆ ಮೊದಲನೇದು
ಕೇಳಿಸ್ಕೋಬೇಕು, ಸಂಪೂರ್ಣವಾಗಿ ನೀವು ಕೇಳಿಸ್ಕೋಬೇಕು. ಒಬ್ಬ ವ್ಯಕ್ತಿ ಮಾತಾಡ್ತಿದ್ದಾನೆ ಅಂದರೆ ಅವನು ಪೂರ ಹೇಳೋವರೆಗೂ ನಾವು ಕೇಳಿಸ್ಕೋಬೇಕು. ಕೇಳಿಸ್ಕೊಂಡ ನಂತರ ನಾವು ಮಾತಾಡಬೇಕು. ಅದಕ್ಕೆ ಅರ್ಧ ಕೇಳಿಸ್ಕೊಳ್ಳೋ ಅಷ್ಟೊತ್ತಿಗೆ ಹಿಂದೆ ಆಕ್ಟಿವೇಟ್ ಆಗಿ ಅವರು ಏನು ಹೇಳ್ತಿದ್ದಾರೆ ಅಂತ ಗೊತ್ತಿರಲ್ಲ, ಆಗಲೇ ರಿಯಾಕ್ಟ್ ಮಾಡಿಬಿಡೋದು ಅಲ್ವಾ. ನೀವೇನೋ ಹೇಳಿರ್ತೀರ, ಇದು ಈ ಹಣ್ಣು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಅಷ್ಟರಲ್ಲೇ ಅಷ್ಟೇ, ನೀವು ಇನ್ನೂ ಏನೋ ಕಂಟಿನ್ಯೂ ಮಾಡ್ತಾ ಇರ್ತೀರ, ಅಷ್ಟರಲ್ಲಿ ನಾನು ತಿನ್ನಲ್ವ ಹಾಗಾದರೆ ಹಿಂಗೆ ಬಂದ್ಬಿಡುತ್ತೆ. ಅದು ಇನ್ನು ಏನು ನೀವು ಕಂಪ್ಲೀಟ್ ಮಾಡಿದ ಮೇಲೆ ಅದಕ್ಕೆ ಹೇಳೋದು ಸಂಪೂರ್ಣ ಕೇಳಿಸ್ಕೊಂಡು ನಂತರ ಮಾತಾಡುವುದನ್ನು ಅಭ್ಯಾಸ ಮಾಡಬೇಕು ನಾವು ಅಂತ ಹೇಳ್ತಾರೆ. ಮಾತನ್ನು ಸಂಪೂರ್ಣವಾಗಿ ಕೇಳಿಸ್ಕೋಬೇಕು, ಸರಿಯಾಗಿ ಕೇಳಿಸ್ಕೋಬೇಕು. ಅರ್ಧಂಬರ್ಧ ಈಗ ಏನೋ ಕೆಲಸ ಮಾಡ್ತಾ ಇರ್ತೀವಿ, ನೀವೇನೋ ಹೇಳಿರ್ತೀರ, ಯಾವುದೋ ಒಂದು ಪಾಯಿಂಟ್ ಮಾತ್ರ ಕೇಳಿರುತ್ತೆ, ಮಿಕ್ಕಿದೇನೂ ಕೇಳಿರೋದಿಲ್ಲ, ಅಲ್ಲಿಗೆ ಎಡವಟ್ಟು ಆಯ್ತದು. ನೀವು ಹೇಳಿದ್ದೀನಿ ಅಂತೀರಾ, ನಾನು ಕೇಳಿಸ್ಕೊಂಡಿಲ್ಲ, ನೀವು ಹೇಳೇ ಇಲ್ಲ ಅಂತಾರೆ. ಈ ಥರ ಎಲ್ಲ ಆರ್ಗ್ಯುಮೆಂಟು ಬೇಕಾದಷ್ಟು ಇವೆಲ್ಲ ದಿನನಿತ್ಯದಲ್ಲಿ ನಡೆಯುವಂತಹದ್ದನ್ನು ನಾವು ನೋಡುವಂಥದ್ದು. ಹಾಗಾಗಿ ಕೇಳಿಸೋದಿದೆಯಲ್ಲ ಅದು ಬಹಳ ಮುಖ್ಯ. ಇನ್ನೊಂದು ಬಹಳ ಮುಖ್ಯ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇದು, ಮಾತಾಡಬೇಕಾದ್ರೆ ನಿಧಾನವಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಮಾತನ್ನ ಬರ ಅಂತ ನಮ್ಮನೇಲಿ ನಂದು ನನ್ನ ಹಸ್ಬೆಂಡ್ದು ಭಾಳ ತುಂಬ ಕಲ್ತಿದ್ದೀನಿ ನಾನು ಅವ್ರನ್ನ. ಅವರು ನೀವು ಏನೋ ಒಂದು ಕ್ವೆಶನ್ ಕೇಳಿದ್ರೆ ಪಟ್ ಅಂತ ಆನ್ಸರ್ ಮಾಡಲ್ಲ. ಅವರು 5 ಸೆಕೆಂಡ್ಗಿನ ಜಾಸ್ತಿನೇ ತಗೊಂಡು ಆಮೇಲೆ ಮಾಡ್ತಾರೆ. ಅದರಲ್ಲಿ ಯಾವತ್ತೂ ತಪ್ಪಾಗಿಲ್ಲ ಅವ್ರದ್ದು. ಅವ್ರ ಮಾತಿಂದ ನನಗೆ ಗೊತ್ತಿರೋ ಹಾಗೆ ಇದುವರೆಗೂ ಒಂದು ತಪ್ಪುಗಳು ನಡೆದಿಲ್ಲ ಅನ್ಬೋದು. ಏಕೆಂದರೆ ಅವರು ತಕ್ಷಣ ರಿಯಾಕ್ಟ್ ಮಾಡೋದಿಲ್ಲ, ಆ ಥರ ಮಾತು. ನಾವು ಮೊದಲೆಲ್ಲ ನಮ್ಮ ಮನೇಲಿ ಸ್ವಲ್ಪ ಫೈರ್, ಏಕೆಂದರೆ ನಮ್ಮ ತಾಯಿನೂ ಆ ಥರನೇ ಮಾತ್ರ ಬೆಳೆದಿದ್ದು ಬಂದಿದ್ದು. ಆಮೇಲೆ ನಾನು ಚೇಂಜ್ ಮಾಡ್ಕೊಂಡೆ, ಏಕೆಂತಂದರೆ ನಮಗೆ ಕೊನೆಯವರೆಗೂ ಬದಲಾವಣೆ ಮಾಡಿಕೊಳ್ಳುವ ಅಂಥ ಅವಕಾಶಗಳಿರುತ್ತೆ. ಬದಲಾಗಬೇಕು ನಾವು. ನಾನು ತುಂಬ ಬದಲಾಗಿದ್ದೀನಿ, ನಾನೇ ಹೇಳ್ಕೊತ ಇದ್ದೀನಿ, ನಾನು ತುಂಬ ಬದಲಾಗಿದ್ದೀನಿ. ಕಾರಣ ಅದಕ್ಕೆ ನನ್ನ ಹಸ್ಬೆಂಡ್ ಅವರ ಪೇಷನ್ಸ್ ನೋಡಿನೇ ನನಗೂ ಆ ತಾಳ್ಮೆ ಅಂತ ಬಂದಿರೋದು. ಅವರು ಮಾತಾಡಬೇಕಾದ್ರೆ ಅವ್ರಿಗೆಲ್ಲರಿಗೂ ಗೊತ್ತು, ಶ್ರೀಧರ್ ಪರಿಚಯ ಇದ್ದವ್ರು ಎಲ್ಲರಿಗೂ ಗೊತ್ತು, ತಕ್ಷಣ ರಿಯಾಕ್ಟ್ ಮಾಡಲ್ಲ ಅವರು. ಬಹಳ ನಿಧಾನವಾಗಿ ಕೇಳಿಸ್ಕೊಂಡು, ನೀವು ಹೇಳೋದನ್ನ ಸಂಪೂರ್ಣ ಕೇಳಿಸ್ಕೊಂತಾರೆ, ಆಮೇಲೆ ಮಾತಾಡ್ತಾರೆ. ಎಲ್ಲ ಪ್ರಶ್ನೆಗೂ ತಕ್ಷಣ ರಿಯಾಕ್ಟ್ ಮಾಡಲ್ಲ. ಮಾತಾಡ್ಬೇಕಾದ್ರೆ ನಿಧಾನವಾಗಿ ಮಾತಾಡ್ತಾರೆ. ನಮ್ಮ ಥರ ಬಡ ಅಂತಲೂ ಮಾತಾಡಲ್ಲ, ಸ್ಲೋ ಇರುತ್ತದು. ಸ್ಲೋ ಆ್ಯಂಡ್ ಸ್ಟಡಿ ಅಂತ ಮಾತುಗಳು ಕರೆಕ್ಟಾಗಿ ಜೋಡಿಸಿ ಏನು ಹೇಳಬೇಕು, ಎಲ್ಲಿ ಹೇಳಬೇಕು, ಯಾವ ಥರ ಹೇಳಬೇಕು ಅನ್ನೋದು. ಹಾಗಾಗಿಯೇ ಅವರು ಯಾವುದೇ ರಾಜ್ಯಕ್ಕೆ ಹೋದರೆ, ಈಗ ಅವರು ತಮಿಳ್ನಾಡಿಗೆ ಹಾಕಿದ್ದಾರೆ, ಕಾರಣ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಟ್ರಬಲ್ ಶೂಟರು ಇವರು. ಏಕೆಂದರೆ ಮಾತು ಯಾವ ಮೀಟಿಂಗ್ ಆಗಲಿ ಏನು ಹೇಳಬೇಕು, ಎಷ್ಟು ಹೇಳಬೇಕು, ಅದು ಒಂದು ನೀಟಾಗಿ ಅರ್ಥ ಆಗಬೇಕು, ಆ ಥರ ಕನ್ವೆ ಮಾಡ್ತಾರೆ. ಅದು ಯಾವಾಗ ಬರುತ್ತೆ ಅಂದರೆ ನಿಧಾನವಾಗಿ ನಾವು ಮಾತನಾಡಿದಾಗ ಮಾತ್ರ. ಇದೆಲ್ಲ ನಮಗೆ ಬರಬೇಕು ಅಂತ ಅನ್ನೋದಾದರೆ ನಾವು ನಿದ್ರೆ ಚೆನ್ನಾಗಿ ಮಾಡಬೇಕು. ಮಾತಲ್ಲಿ ತೊಂದರೆಗಳು ನೀವು ಯಾವಾಗ ಆಗುತ್ತೆ ಅಂದರೆ, ನೀವು ಸರಿಯಾಗಿ ನಿದ್ರೆ ಮಾಡಲಿಲ್ಲ ಅಂತಂದರೆ ಮಾರನೇ ದಿನ ನಿಮ್ಮ ಮಾತು ತುಂಬ ಬೇರೆ ಥರ ಇರುತ್ತದೆ. ನಿಮಗೆ ಆ ಲಿಂಕ್ಗಳು ಸಿಗ್ತಾ ಇರೋದಿಲ್ಲ, ಕನೆಕ್ಟಿವಿಟಿ ಸಿಗ್ತಾ ಇರಲ್ಲ. ಜೊತೆಗೆ ಒಳ್ಳೆಯ ವ್ಯಾಯಾಮ, ಒಳ್ಳೆಯ ಆಹಾರ, ಇದೆಲ್ಲ ಪೂರಕವಾಗಿ ಇದ್ದಾಗ ಮಾತ್ರ ಇದೆಲ್ಲ ನಮ್ಮ ಮೆದುಳಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ, ಇದೆಲ್ಲ ಸರಿಗಿಲ್ಲ ಅಂದರೆ ಹಿಂಭಾಗದ ಮೆದುಳಲ್ಲಿ ಇರ್ತೀವಿ ನಾವು, ನಮ್ಮ ಮಾತು ಕೆಟ್ಟದಾಗಿರುತ್ತೆ, ಹರ್ಟ್ ಮಾಡೋಂಗಿರುತ್ತೆ, ಜಗಳ ಆಡೋಂಗಿರುತ್ತೆ. ಆದರೆ ನಾವೆಲ್ಲ ಸರಿಯಾಗಿ ಮಾಡ್ಕೊಂಡಾಗ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ. ನಮ್ಮ ಮಾತೇ ಮೃತ್ಯು ಅಂತ ನೀವು ಹೇಳಿದ್ರಿ, ಆ ಮಾತು ಮುತ್ತು ಥರ ಇರುತ್ತೆ, ಆ ಮಾತು ಮೃತ್ಯು ಥರ ಇರೋದಿಲ್ಲ. ಇದರ ಜೊತೆಗೆ ನಾನು ಆವಾಗಲೇ ಹೇಳಿದೆ, ಮಾತಾಡೋಕ್ಕೆ ಮೊದಲು ನನ್ನ ಭಾವನೆಗಳನ್ನು ನಾನು ಫಸ್ಟ್ ಅರ್ಥ ಮಾಡ್ಕೋಬೇಕು. ನನಗೆ ಕೋಪ ಬಂದಿದೆಯಾ, ಮಾತಾಡಬಾರ್ದು. ಅಸೂಯೆ ಆಗ್ತಿದೆಯಾ, ಏಕೆಂದರೆ ಆವಾಗ ಬರುವ ಮಾತುಗಳಿದೆಯಲ್ಲ ಅದು ಗೊತ್ತಾಗೋಗ್ಬಿಡುತ್ತೆ, ಕೋಪದ ಅಸೂಯೆನ. ಈಗ ನನಗೆ ಅಸೂಯೆ ಇರುತ್ತೆ, ನಾವು ಇಲ್ದಲೇ ಮನುಷ್ಯ ಅಂತಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಅಸೂಯೆ ಆಯಿತು, ಜಲಸ ಆಯಿತು, ಸ್ವಲ್ಪ ಇದು ಬಿಟ್ಟರೆ ಆವಾಗ ಆಡುವ ಮಾತಿರುತ್ತಲ್ಲ ಅದು ಬರೋದಿಲ್ಲ. ಸೊ ಅವ್ರಿಗೆ ಗೊತ್ತೂ ಆಗೋದಿಲ್ಲ, ಪಾಪ ನನ್ನ ಕಂಡ್ರೆ ಇವ್ರಿಗೆ ಅಸೂಯೆ ಇದೆ ಅಂತೇಳಿ. ಅಂದರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಿ, ನೋವಿದೆಯಾ ತಕ್ಷಣ ಮಾತಾಡಬಾರ್ದು, ಸ್ವಲ್ಪ ತಾಳ್ಮೆಯಿಂದ ಇದು ಮಾಡೋದು. ಆಮೇಲೆ ಗಾಸಿಪಿಂಗ್ ಮಾಡೋದಿದೆಯಲ್ಲ, ಅದು ವಿಕಾಸದ ಹಂತದಲ್ಲಿ ಗಾಸಿಪಿಂಗು ನಮ್ಮ ಮೆದುಳಿನಲ್ಲಿ ಅದು ಲೇಡೀಸು ಚೆನ್ನಾಗಿ ಡೆವಲಪ್ ಆಗಿಬಿಟ್ಟಿದೆ. ಅದರ ಉದ್ದೇಶ ಬೇರೆ. ಗಾಸಿಪಿಂಗ್ ಉದ್ದೇಶ ಏನು ಅಂತಂದರೆ, ಯಾರು ಮೋಸಗಾರರು, ಯಾರು ನಂಬಿಕೆ ಇರುವವರು ಅನ್ನೋದು ಆಗ ಮನುಷ್ಯ ಗುಂಪಾಗಿದ್ನಲ್ಲ, ಆವಾಗ ಅವನಿಗೆ ಬೇಕಿತ್ತು ಗಾಸಿಪ್. ಅದಕ್ಕೆ ವಿಕಾಸದ ಹಂತದಲ್ಲಿ ಗಾಸಿಪಿಂಗ್ ಮಾಡೋದು, ಗಾಳಿ ಮಾತು ಅಂತೀವಲ್ಲ, ಅದು ಸಹ ನಮ್ಮ ಮೆದುಳಿನಲ್ಲಿ ಬಂದಿದೆ. ಅದು ಹೆಂಗಸರಲ್ಲಿ ಯಾಕಿತ್ತು ಅಂತಂದರೆ, ಇವರೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋರು ಇನ್ಫಾರ್ಮೇಷನ್ನ. ಇವನು ಬೇಟೆಗೆಲ್ಲ ಹೋದಾಗ ಇವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಯಾರು ಮೋಸಗಾರರು, ಯಾರು ನಂಬಿಕೆ ಇರೋರು, ಸಮಾಜದ ರೀತಿ ನೀತಿ, ಈ ಥರದ್ದೆಲ್ಲ ಗಾಸಿಪಿಂಗ್ ನಡೆಯೋದು. ಅದಕ್ಕೋಸ್ಕರ ಈಗಲೂ ಮಹಿಳೆಯರಲ್ಲೇ ಸ್ವಲ್ಪ ಗಾಸಿಪಿಂಗ್, ಅದು ಬದಲಾವಣೆ ಆಗಿಲ್ಲ. ಅದು
ಅದಾಗಬೇಕು ಅಂದರೆ ಇನ್ನೂ ತುಂಬ ವರ್ಷಗಳು ಬೇಕು. ಹಾಗಾಗಿ ಗಾಸಿಪಿಂಗು ಆವಾಗ ಬೇಕಾಗಿತ್ತು. ಇವಾಗ ಗಾಸಿಪಿಂಗಲ್ಲಿ ಗಾಸಿಪ್ ಮಾಡಿದ್ರೂ ಅದು ಬೇರೆಯವರಿಗೆ ಹರ್ಟ್ ಆಗುತ್ತಾ, ಅದರ ಪರಿಣಾಮಗಳನ್ನು ತಿಳ್ಕೊಂಡು ನಾವು ಮಾಡಬೇಕಾಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಈ ಒಂದು ಇದರಲ್ಲಿ ತಿಳ್ಕೊಬೇಕಾಗಿರೋದೇನು ಅಂತಂದರೆ, ನಾನು ಮಲಗುವ ಮೊದಲು ಪ್ರತಿದಿನ ಇವತ್ತು ಒಳ್ಳೆ ಮಾತು ನಾನು ಏನು ಮಾಡಿದ್ದೀನಿ, ಒಳ್ಳೆ ಮಾತುಗಳು ಅಥವಾ ನನ್ನ ಮಾತಿನಿಂದ ಇವತ್ತಿಗೆ ಯಾರ್ಯಾರಿಗೆ ಹರ್ಟ್ ಆಗಿದೆ ಇದನ್ನು ನಾವು ಲಿಸ್ಟ್ ಮಾಡ್ಕೊತ ಬರಬೇಕಾಗುತ್ತೆ. ಅಂದರೆ ಅದನ್ನು ತಿಳ್ಕೋಬೇಕು ಮಲಗುವ ಮೊದಲು, ಅದನ್ನು ಜ್ಞಾಪಿಸ್ಕೋಬೇಕು. ಇವತ್ತು ಮಾತಾಡಿರೋದ್ರಿಂದ ಇಷ್ಟು ಜನಕ್ಕೆ ಅನುಕೂಲ ಆಯಿತು, ಅಥವಾ ಇವತ್ತು ನಾನು ಮಾತಾಡಿದ್ದು ಹರ್ಟ್ ಆಗಿದೆ, ಸೊ ನಾನು ಇದನ್ನು ಯಾವ ರೀತಿ ಅದನ್ನು ಈ ನಕಾರಾತ್ಮಕವಾಗಿರುವುದನ್ನು ಸಕಾರಾತ್ಮಕವಾಗಿ ಬದಲಾವಣೆ ಮಾಡ್ಕೋಬೇಕು ಅನ್ನುವುದ ಥಾಟ್ನ ನಮ್ಮ ಮೈಂಡ್ಗೆ ಹಾಕ್ಕೊಂಡು ನಾವು ಮಲಗಿದ್ರೆ ಖಂಡಿತವಾಗ್ಲೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದು ವರ್ಕ್ ಮಾಡುತ್ತೆ. ಅಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮ ಮಾತಿನಲ್ಲಿ ಆ ದಾಷ್ಟ್ಯತೆ, ಆ ಒಂದು ಕೋಪ, ಆ ಒಂದು ತೀಕ್ಷ್ಣತೆ ಅವೆಲ್ಲ ಕಡಿಮೆ ಆಗಿ ಮಾತುಗಳು ಒಂಥರ ಅಮೃತ ಕುಡಿದಷ್ಟು, ನಮಗೆ ಜೇನುತುಪ್ಪ ಅಮೃತ ಅಂತ ಏನಂತೀವಿ. ಈಗ ನೋಡಿ, ಸಾಧಕರು ಸಾಧನೆ ಮಾಡ್ತಾ 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 ಅವ್ರ ಮಾತುಗಳು ತುಂಬ ಒಂಥರ ಕೇಳಬೇಕು ಕಿವಿಗೆ ಇಂಪು ಅನ್ನೋ ಥರ ಆಗುತ್ತೆ. ಮೊದಲು ಆ ಥರ ಇರೋದಿಲ್ಲ. ಅದು ಆ ಎಲಿವೇಷನ್ ಆಗ್ತಾ 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 ಮಾತುಗಳು ಅದರಲ್ಲಿ ಒಂದು ಶಕ್ತಿ ತುಂಬ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ನಾವು ತಿಳ್ಕೊಳ್ಳದ ಹೊರತು, ಇವತ್ತು ನಾನೇನೋ ಮಾತಾಡಿದ್ದೀನಿ, ಹರ್ಟ್ ಮಾಡಿದ್ದೀನಿ, ಅದನ್ನು ಅರಿತುಕೊಂಡು ನಾನು ಮುಂದೊಂದು ದಿನ ಇನ್ಯಾವತ್ತೂ ಆ ಥರ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಥಾಟ್ ಕೊಡೋದಲ್ವದು. ಅವಾಗೇನಾಗುತ್ತೆ, ನನ್ನ ಮಾತಿನ ವೈಖರಿಯಲ್ಲಿ ಬದಲಾವಣೆ ಆಗುತ್ತೆ. ಇದನ್ನು ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂದರೆ, ನನ್ನ ಮಾತಿನಿಂದ ಇವ್ರಿಗೆ ನೋವಾಯಿತು ಅನ್ನೋದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂದರೆ, ನಾನು ನನ್ನ ಜೀವನದಲ್ಲಿ ನನ್ನ ಮಾತಿನಿಂದನೇ ನಾನು ಎಲ್ಲರನ್ನೂ ಕಳ್ಕೊಂತೀನಿ. ಸೊ ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಹೇಳಿದ್ದು ಅಂದರೆ ಪರಿಹಾರಗಳಲ್ಲಿ ಹೇಳಿದ್ದು ಆ ಒಂದು ಪಾಯಿಂಟ್ ಇದೆಯಲ್ಲ, ಅಲ್ಲಿ ದೊಡ್ಡವರೇ ಬಿದ್ದು ಹೋಗ್ತಾರೆ. ಯಾವುದು ಅಂದರೆ, ನೀವು ಏನೋ ಒಂದು ಸಿಟ್ಟು ಬಂದಾಗ, ಕೋಪ ಬಂದಾಗ, ನೋವಾದಾಗ, ಬೇಜಾರಾದಾಗ 5 ಸೆಕೆಂಡ್ ಬಿಡಿ ಅಂತಂದ್ರಲ್ಲ, ಭಾಳ ಕಷ್ಟ ಅದು ಅಂದರೆ ಅದು 5 ಸೆಕೆಂಡ್ ಅನ್ನೋದು ಇದೆಲ್ಲ ತುಂಬ ದೀರ್ಘಾವಧಿ ಅನಿಸುತ್ತೆ. ಅದು ಅಷ್ಟು ಏನಕ್ಕೆ ದೀರ್ಘಾವಧಿ ಅಂದರೆ, ನೀವು ಶಿಫ್ಟ್ ಆಗಬೇಕಲ್ಲ ಹಿಂಭಾಗದಿಂದ ಮುಂಭಾಗಕ್ಕೆ. ಸೊ ಬೇಸಿಕಲಿ ಆ ಒಂದು ಅವಧಿ ಏನಿದೆಯಲ್ವ, ಅದು ನಿಧಾನ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ. ನೀವು ಇವತ್ತು 5 ಸೆಕೆಂಡ್ ಕೊಡೋರು, ನೀವು 1 ವಾರ 10 ದಿನ 1 ತಿಂಗಳು ಬಿಟ್ಟು ನೋಡಿ, ನಿಮ್ಗೆ 3 ಸೆಕೆಂಡಲ್ಲೇ ಗೊತ್ತಾಗುತ್ತೆ. ಆಮೇಲೆ ನಿಮಗೆ 1 ಸೆಕೆಂಡು ಕೂಡ ಬೇಕಾಗಲ್ಲ, ನಾನು ಏನು ಮಾಡ್ಬೇಕು ಗೊತ್ತಾಗುತ್ತೆ. ಅವ್ರು ಮಾತಾಡ್ತಾ ಇರ್ತಾರೆ, ನಂಗೆ ಗೊತ್ತಾಗ್ಬಿಡುತ್ತೆ ನಾನು ಏನು ಮಾತಾಡಬೇಕು ಅಂತ. ನನಗೆ ಟೈಮೇ ಬೇಕಾಗಲ್ಲ, ಯಾಕೆಂದರೆ ನಾನು ಮುಂಭಾಗದ ಮೇಲೆ ಆಕ್ಟಿವೇಟ್ ಆಗಿಬಿಟ್ಟಿರ್ತಾರೆ. ಸೊ ಹೀಗಾಗಿ ತಾಳ್ಮೆ ಅಂತಂದರೆ ಯೋಚನೆ ಮಾಡಿ ಅಂದರೆ ಆ ಟೈಮ್ ಕೊಟ್ಟು ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ ನಮಗೆ, ಅಷ್ಟು ಆವೇಶದಲ್ಲಿರ್ತೀವಿ. ಯೋಚನೆ ಬರಲಿ ಬಿಡಲಿ ಟೈಮ್ ಕೊಟ್ಬಿಡಿ, 3 ಸೆಕೆಂಡು 5 ಸೆಕೆಂಡು. ಆ ಟೈಮಿಗೆ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಗೊತ್ತಾಗ್ಬಿಡುತ್ತೆ, ಏನು ಮಾತಾಡಬೇಕು ಏನು ಮಾತಾಡ್ಬಾರ್ದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದನ್ನು ಅದ್ಭುತವಾಗಿ ಸೈಂಟಿಫಿಕ್ಕಾಗಿ ಹೇಳಿದಂತೆ ಡಾಕ್ಟರ್ ಮಾಲಿನಿ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸೊ 200ನೇ ಎಪಿಸೋಡ್ನ ಈ ಮೂಲಕ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಇದನ್ನು ನನ್ನ ಆಸೆ ಏನು ಅಂದರೆ, ದಯವಿಟ್ಟು ಎಲ್ಲರೂ ಇದನ್ನು ಅಳವಡಿಸ್ಕೊಳ್ಳಿ, ಎಲ್ಲ ಚೆನ್ನಾಗಿರಿ. ಬರೀ ಮಾತಿನಿಂದನೇ ಯಾಕೆ ಜಗಳಗಳಂತೆ ಸಂಬಂಧಗಳು ಹಾಳಾಗೋಂಥದ್ದು, ಸಂಬಂಧಿಕರಾಗ್ಬೋದು, ಮನೆಯಲ್ಲಿ ಅತ್ತೆ ಸೊಸೆ ಆಗ್ಬೋದು, ಗಂಡ ಹೆಂಡ್ತಿರಾಗ್ಬೋದು, ಇದೆಲ್ಲ ಏನಕ್ಕೆ ನಡೀತಾ ಇರೋದು ಸಮಾಜದಲ್ಲಿ ಅಂತಂದರೆ, ಈಗೋ ಪ್ರಾಬ್ಲಮ್ಮು. ನಾನು ಯಾಕೆ ಸೋಲ್ಬೇಕು, ನಾನು ಮಾತಾಡಿ ತೀರಿಸ್ಬಿಡೋಣ ಅಂತೇಳಿ ಮಾತಾಡದೆ ನೀವು ಒಂದು ಸ್ಟೆಪ್ ಹಿಂದೆ ಬಂದರೆ ನೀವೇ ನಿಜವಾಗ್ಲೂ ಗೆದ್ದಿರ್ತೀರ ಅಲ್ವಾ? ಹೌದು. ಇದು ನಿನ್ನೆ ಮೊನ್ನೆ ಯಾರೊಬ್ರು ಹೇಳ್ತಾರೆ ನನಗೆ, ಅಂದರೆ ನಿಮಗಾದ ಅವಮಾನವನ್ನು ಅವರಿಗೆ ಅವಮಾನ ಮಾಡೋ ಮೂಲಕ ನೀವು ತೀರಿಸ್ಕೊಳ್ಳಬೇಕಾಗಿಲ್ಲ, ನಿಮಗಾದ ಅವಮಾನವನ್ನು ನೀವು ಸಾಧನೆ ಮಾಡೋದ್ರ ಮೂಲಕ ತೀರಿಸ್ಕೊಳ್ಳಿ. ಖಂಡಿತ. ಸೊ ನಿಮ್ಗೆ ಯಾರು ನೀಚ ತೋರಿಸ್ತಾರೆ, ನೀನು ಸರಿ ಇಲ್ಲ, ನೀನು ವೇಸ್ಟು, ನೀನು ಅವ್ರಿಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ಲಿ ಅರ್ಥ ಇಲ್ಲ. ನೀವು ಚೆನ್ನಾಗಿ ತೋರಿಸಿ, ಅವ್ರ ಮುಂದೆ ಬೆಳೆದು ತೋರಿಸಿ, ಸಿಂಪಲ್ ಅದು ವಿಚಾರ. ಆ ಮೂಲಕ ಅವ್ರಿಗೆ ನೀವು ಮಾತಾಡಿದ್ರೆ ಉತ್ತರ ಕೊಟ್ಟಿರ್ತಾರೆ ಮತ್ತು ಅವ್ರು ಮರೆಯಲಾರದ ಪಾಠವನ್ನು ಅವ್ರು ಕಲ್ಕೊಂಡಿರ್ತಾರೆ. ಸೊ ಆ ಒಂದು ವಿಚಾರವನ್ನು ಹೇಳ್ತಾ ಅಳವಡಿಸ್ಕೊಳ್ಳಿ ದಯವಿಟ್ಟು ಈ ಎಲ್ಲ ವಿಚಾರಗಳನ್ನ. ನಿಮ್ಮಲ್ಲೂ ಕೂಡ ಆ ಥರ ಸಮಸ್ಯೆಗಳಿದ್ದರೆ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಮಾತಿನಿಂದ ಅನಾಹುತ ಆಗಿದ್ದಿರಬಹುದು ಅಥವಾ ಮಾತಿನಿಂದ ಆಗಿರೋಂಥ ಒಳ್ಳೆಯ ವಿಚಾರಗಳಿರ್ಬೋದು, ಅಂದರೆ ಒಳ್ಳೆಯ ಕೆಲಸಗಳಿರ್ಬೋದು, ಆ ವಿಚಾರಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.